ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಕಾರ್ಯಕ್ರಮ ನಡೆದಿದ್ದು ಅದರ ವರದಿಯನ್ನು ಇಲ್ಲಿ ಮಂಡನೆ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಅಂಗವಾಗಿ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಮಹಾಲಕ್ಷ್ಮಿ ಮತ್ತೆ ಸಂಗಡಿಗರು. ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಸರಿಮುಖ. ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋಗೆ ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋಗೆ ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನು ಗಣಪನೆ ಕೈ ಮುಗಿಯು ನನ್ನ. ಶರಣ ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ಚೆನ್ನ ನೆನೆಯಲು ಒಡನೆ ಓಡುವುದು ಭೀತಿ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ಗ್ರಾಮ ಸಭೆ ನಿರ್ವಿಘ್ನವಾಗಿ ನಡೆಯಲಿ ಅಂತ ವಿಘ್ನೇಶ್ವರನನ್ನು ಪ್ರಾರ್ಥಿಸಿದಂತಹ ಮಹಾಲಕ್ಷ್ಮಿ ಮತ್ತು ತಂಡದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ನಾಡಗೀತೆ ದಯಮಾಡಿ ಎಲ್ಲರೂ ನಿಂತ್ಕೊಂಡು ನಾಡಗೀತೆಯನ್ನು ಅಲ್ಲಿ ಪ್ಲೇ ಮಾಡ್ತಾರೆ. ಅದರ ಜೊತೆಯಲ್ಲಿ ದಯಮಾಡಿ ಎಲ್ಲರೂ ಹಾಡಬೇಕು. ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ದೇವಸ ಋಷಿಗಳ ಬೀಡಿ ಭೂದೇವಿಯ ಮಗುಟದ ನವಮಣಿಯ ಗಂಧದ ಚಂದನ ಹೊನ್ನಿನ ಗಣಿಯ ರಾಘವ ಮಧುಸೂದನರವತರಿಸಿದ ಭಾರತ ಜನನಿ
ಎಲ್ಲರಿಗೂ ಧನ್ಯವಾದಗಳು. ಆ ಕಡೆಯಿಂದ ಹೋಗೊಂದೆರಡು ಫೋಟೋ ಇಲ್ಲೇ ಬರ್ತಾವೆ ಅಲ್ಲಿ ಫ್ರಂಟಿಂದ ತೆಗಿಯೋಗು. ಫ್ರಂಟಿಂದ ಆ ಕಡೆಯಿಂದ ಜನ ಕಾಣೋದು ಈ ಕಡೆ ಅಲ್ಲಿ ಮಮತು ಕೊಡ್ಲಾ ಎಲ್ಲ ಮಮತಂಗೆ ಕೊಟ್ಬಿಡು. ಬಿಡು ಆಮೇಲೆ ತಕೊಳ್ಳಿ ಅಂತ ಫಸ್ಟ್ ಶರ್ಟಿ ಕಾಣೋದಲ್ಲ ಹುಡುಗ ತಗೊಂಡು. ಈಗ ಸ್ವಾಗತ ಭಾಷಣ. ಈ ಗ್ರಾಮ ಸಭೆಗೆ ನಮ್ಮ ತಾಲೂಕಿನ ಶಶಿಧರ್ ಅವರು ಶಿಶು ಅಭಿವೃದ್ಧಿ ಅಧಿಕಾರಿಗಳು ಬರಬೇಕಾಗಿತ್ತು. ಅವರು ಕಾರ್ಯಭಾರದ ಒತ್ತಡದಿಂದ ಅವರ ಪರವಾಗಿ ಶ್ರೀಮತಿ ಚಿಕ್ಕಮ್ಮನವರು ಅಂಗನವಾಡಿ ಮೇಲ್ವಿಚಾರಕರನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಡ್ಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಅವರಿಗೆ ಗ್ರಾಮ ಪಂಚಾಯತಿ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿ ಸಭೆಯಲ್ಲಿ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಸಹನಾ ರಾಮಚಂದ್ರಪ್ಪನವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದೆ. ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ ಆಗಿರ್ತಕ್ಕಂತಹ ನೇತ್ರಾವತಿ ಮೇಡಮ್ನವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದೆ. ಮತ್ತೆ ಗ್ರಾಮ ಪಂಚಾಯತಿಯ ಹಿರಿಯ ಸದಸ್ಯರಾಗಿರ್ತಕ್ಕಂತಹ ಕೆಂಸಿದ್ದಯ್ಯನವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತಹ ರೂಪಾದೇವಿ ಅವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಈ ಗ್ರಾಮ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರುಗಳು ಕೂಡ ಇಲ್ಲಿ ಹಾಜರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಸಾಮೂಹಿಕವಾಗಿ ಈ ಕಾರ್ಯಕ್ರಮಕ್ಕೆ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಕೃಷಿ ಅಧಿಕಾರಿಗಳಾಗಿರ್ತಕ್ಕಂತಹ ಲೇಪಾಕ್ಷಿ ಮೇಡಮ್ನವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಮೋಹನ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಊಡಗೆರೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಿಪಾರ್ಟ್ಮೆಂಟಲ್ಲ ಅವಳಿಗೆ ಹಾಕ್ಸಿರ್ತಾರಲ್ಲ, ನೀನೇ ಹಾಕ್ಸಿ. ತೋಟಗಾರಿಕೆ, ಅರಣ್ಯ, ಕೃಷಿ ಮತ್ತೆ ಅರಣ್ಯ ಇಲಾಖೆಯಿಂದ ಬಂದಿರತಕ್ಕಂಥ ಅಧಿಕಾರಿಗಳು ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೇಡಮ್ ಅಲ್ಲಿ ಈ ಅರೆಗುಜ್ಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಅಧಿಕಾರಿಗಳು, ನೌಕರರು ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಬಂದಿರತಕ್ಕಂಥ ಅಧಿಕಾರಿಗಳಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೆ. ಅದೇ ರೀತಿ ಅರೆಗುಜ್ಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಇಲಾಖೆಗಳು, ಇದರಲ್ಲಿ ಒಂದೇ ಇಲಾಖೆ ಅಂತಲ್ಲ, ಎಲ್ಲ ಇಲಾಖೆಗಳು, ಇದಕ್ಕೆ ಒಳಪಡ್ತಕ್ಕಂಥ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಇಲ್ಲಿ ಹಾಜರಿದ್ದೀರಿ, ನೌಕರರು ಇಲ್ಲಿ ಹಾಜರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಸಾಮೂಹಿಕವಾಗಿ ಈ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದೆ. ಜೊತೆಗೆ ಇಲ್ಲಿ ಗ್ರಾಮ ಸಭೆಗೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಇಲ್ಲಿ ಹಾಜರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೆ. ಅದೇ ರೀತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರುಗಳಿಗೂ ಕೂಡ ನಾನು ಸಭೆಗೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೆ. ಮಂಜುನಾಥ್ರವರು ವೇದಿಕೆಯಲ್ಲಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರು. ಅವ್ರಿಗೂ ಕೂಡ ನಾನು ಈ ಸ್ವಾಗತ ಕೋರ್ತಾ ಇದ್ದೇನೆ. ಶ್ರೀ ಚರಣ್ ಅವರು ವೇದಿಕೆಯಲ್ಲಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಂಜುನಾಥ್ ಅವರು ವೇದಿಕೆಯಲ್ಲಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರು. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಮ್ಮೆ
ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸರ್ವ ಸದಸ್ಯರನ್ನ ಗ್ರಾಮ ಸಭೆಗೆ ಆಹ್ವಾನಿಸ್ತಾ ಈಗ ರತ್ನಮ್ನವರು ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮತ್ತೊಮ್ಮೆ ಸರ್ವರನ್ನು ಸ್ವಾಗತಿಸ್ತಾ ಈಗ ಉದ್ಘಾಟನಾ ಕಾರ್ಯಕ್ರಮ ಗಿಡಕ್ಕೆ ನೀರು ಹಾಕುವ ಮೂಲಕ ಈ ಗ್ರಾಮ ಸಭೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯರನ್ನ ಆಹ್ವಾನಿಸ್ತಾ ಇದೆ. ಅಣ್ಣ ನಿಂತ್ಕೊಂತಲ್ಲಪ್ಪ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮೊದಲಿಗೆ ಈಗಾಗಲೇ ಗ್ರಾಮ ಪಂಚಾಯತಿನಲ್ಲಿ ಸುಮಾರು 8-10 ದಿವಸಗಳಿಂದ ಸಾಮಾಜಿಕ ಅಂಬಿಕಾ ಗ್ರಾಮ ಪಂಚಾಯತ್ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದೆ. ಹನುಮಂತರಾಯಪ್ಪನವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದೆ. ಮೊದಲಿಗೆ ಈಗಾಗಲೇ 8-10 ದಿವಸಗಳಿಂದ ಗ್ರಾಮ ಪಂಚಾಯತಿನಲ್ಲಿ 2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ನಡೆದಿದ್ದು ಅದರ ವರದಿ ಈಗಾಗಲೇ ತಯಾರಾಗಿದೆ. ಆ ವರದಿಯನ್ನು ಮಂಡಿಸಲಿದ್ದಾರೆ ನಮ್ಮ ಪರಿಶೋಧನಾ ತಂಡದ ರಂಗಸ್ವಾಮಿ ಅವರು. ಎರಡು 2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀ ಶಶಿಧರ್ ಅವರು, ಶಿಶು ಅಭಿವೃದ್ಧಿ ಅಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತುಮಕೂರು ಅವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಚಿಕ್ಕಮ್ಮರವರು, ಮೇಲ್ವಿಚಾರಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತುಮಕೂರು ಅವರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸಹನಾ, ಉಪಾಧ್ಯಕ್ಷರಾದ ಶ್ರೀಮತಿ ನೇತ್ರಾವತಿ, ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು, ಗೌರವಾನ್ವಿತ ಸರ್ವ ಸದಸ್ಯರುಗಳು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ, ಕೃಷಿ ಇಲಾಖಾ ಅಧಿಕಾರಿಗಳು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರಗಳು. ಸಾಮಾಜಿಕ ಪರಿಶೋಧನಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು, ಇದರ ಜೊತೆಗೆ ನಿಗದಿತ ಗುಣಮಟ್ಟ, ದೀರ್ಘಕಾಲ ಬಾಳಿಕೆ ಬರುವಂತಹ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವಂಥದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು, ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂಥದ್ದು, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವಂತಹದ್ದು. ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ. ಈ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗ ಚೀಟಿಯನ್ನು ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ಬೇಡಿಕೆ ಪ್ರಕಾರ 15 ದಿನಗಳೊಳಗಾಗಿ ಕೆಲಸವನ್ನು ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ನಿರುದ್ಯೋಗ ಭತ್ಯೆ ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು ಮತ್ತು ನೆರಳಿನ ಸೌಲಭ್ಯವನ್ನು ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ಕಾಲಮಿತಿಯೊಳಗೆ ಕುಂದು ಕೊರತೆಗಳನ್ನು ಪರಿಹರಿಸಿಕೊಳ್ಳುವ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಅಪಘಾತವಾದರೆ ಅಥವಾ ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥದ್ದು, ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವಂಥದ್ದು,
ಫಲಾನುಭವಿಗಳು ತಮ್ಮ ಅಗತ್ಯತೆ ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವುದು, ಯೋಜನೆಯ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯ ಅಭಿವೃದ್ಧಿಯಾಗುವುದು, ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವಂಥದ್ದು. ಹಾಗೆಯೇ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳನ್ನು ತಾವು ಮಾಡ್ಕೋಬೋದು. ಅದರಲ್ಲಿ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ವಿಳೆದೆಲೆಂಬು, ಸೀಬೆ, ಸೀತಾಫಲ ಹೀಗೆ ಹಲವಾರು ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸ್ಕೋಬಹುದು. ಹಾಗೆಯೇ ಕೋಳಿ ಶೆಡ್ ನಿರ್ಮಾಣಕ್ಕೆ 60,000, ದನದ ದೊಡ್ಡಿ ನಿರ್ಮಾಣಕ್ಕೆ 57,000, ಹಂದಿ ದೊಡ್ಡಿ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000, ಬಚ್ಚಲಗುಂಡಿ ನಿರ್ಮಾಣಕ್ಕೆ 14,000ಗಳನ್ನು ನಿಗದಿಪಡಿಸಲಾಗಿದೆ. ಹಾಗೂ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆ ಕಟ್ಟೆ ನಿರ್ಮಾಣ ಮಾಡುವುದು, ಕೆರೆಗಳ ಹೂಳೆತ್ತುವುದು, ಸಮಗ್ರ ಕೆರೆಗಳ ಅಭಿವೃದ್ಧಿ, ಮಲ್ಟಿ ಆರ್ಚಿಟೆಕ್ಟ್ ಡ್ಯಾಮ್, ಸಿಸಿ ಚರಂಡಿ, ಸಿಸಿ ರಸ್ತೆ, ಬಸಿ ಕಾಲುವೆ ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿರುವ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 16/11/2024ರಿಂದ 22/11/2024ರವರೆಗೆ ಪ್ರತಿ ಕಾಮಗಾರಿಗಳ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ ಹಾಗೂ ಇದರಲ್ಲಿ ಕೆಲಸ ನಿರ್ವಹಿಸಿದಂಥ ಕುಶಲ ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡಿ ಇದರ ಪೂರಕ ಅವರನ್ನು ತಯಾರು ಮಾಡಿ ಈ ದಿನ ಸಭೆಯಲ್ಲಿ ಮಂಡಿಸುವಂಥ ಉದ್ದೇಶವಾಗಿದೆ. 1/4/2023ರಿಂದ 31/3/2024 ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 187 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಅದರಲ್ಲಿ ಗ್ರಾಮ ಪಂಚಾಯಿತಿ ಇಲಾಖೆಯಿಂದ 140 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. ಈ ಗ್ರಾಮ ಪಂಚಾಯಿತಿ ವತಿಯಿಂದ ಒಟ್ಟು ಖರ್ಚಾದಂಥ ಮೊತ್ತ 19,50,463. ಸಾಮಾಜಿಕ ಅರಣ್ಯ ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಮೊತ್ತ 4,56,936. ಕೃಷಿ ಇಲಾಖೆಯಿಂದ 5 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಇದಕ್ಕೆ ಖರ್ಚಾದಂಥ ಮೊತ್ತ 1,66,848. ತೋಟಗಾರಿಕೆ ಇಲಾಖೆಯಿಂದ 40 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಇದಕ್ಕೆ ಆದಂತಹ ವೆಚ್ಚ 1,66,254. ಒಟ್ಟು ಈ ಗ್ರಾಮ ಪಂಚಾಯಿತಿಯಲ್ಲಿ 27,40,501 ರೂಗಳು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಹಾಗೆ ಪ್ರತಿ ಕಾಮಗಾರಿಗಳು, ಆ ಕಾಮಗಾರಿಗಳ ಹೆಸರು, ಆ ಕಾಮಗಾರಿಗಳ ಆಯ್ದಂಥ ವೆಚ್ಚದ ವಿವರವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಅನುಪನಹಳ್ಳಿ ಗ್ರಾಮದ ಚೈತ್ರ ಕೋಂ ಮಾರುತಿರಾವ್ರವರ ವಸತಿ ನಿರ್ಮಾಣ 10,112. ಅನುಪನಹಳ್ಳಿ ಗ್ರಾಮದ ಉಮೇಶ್ ರವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 23,896. ಅನುಪನಹಳ್ಳಿ ಗ್ರಾಮದ ಗಂಗರತ್ನಮ್ಮ ಕೋಂ ನರಸರಾಜರವರ ದನದ ಶೆಡ್ ನಿರ್ಮಾಣ 11,600. ಅನುಪನಹಳ್ಳಿ ಗ್ರಾಮದ ತಿಪ್ಪಮ್ಮ ಕೋಂ ಹನುಮಂತರಾಯಪ್ಪನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,932. ಅನುಪನಹಳ್ಳಿ ಗ್ರಾಮದ ನಯನ ಕೋಂ ವಿನಯ್ ಕುಮಾರ್ ಅವರ ವಸತಿ ನಿರ್ಮಾಣ 5,056. ಪೇಜ್ ನಂಬರ್ 40. ಈಗ ನಾನು ಓದದಂಥ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕಾಮಗಾರಿ ಅನುಷ್ಠಾನವಾಗದೆ ಯಾವುದಾದ್ರೂ ಕಾಮಗಾರಿಗೆ ಹಣ ಪಾವತಿ ಆಗಿದೆಯಲ್ಲ ಅಂತ ತಿಳಿಸ್ಬೋದು. ಅನುಪನಹಳ್ಳಿ ಗ್ರಾಮದ ನರಸಮ್ಮ ಕೋಂ ನರಸರಾಜರವರ ವಸತಿ ನಿರ್ಮಾಣ 18,328. ಅನುಪನಹಳ್ಳಿ ಗ್ರಾಮದ ನಾಗಮ್ಮ ಕೋಂ ನರಸಮೂರ್ತಿರವರ ವಸತಿ ನಿರ್ಮಾಣ 5,056. ಅನುಪನಹಳ್ಳಿ ಗ್ರಾಮದ ಮಂಜುಳಾ ಕೋಂ ನರಸಮೂರ್ತಿರವರ ವಸತಿ ನಿರ್ಮಾಣ 5,056. ಅನುಪನಹಳ್ಳಿ ಗ್ರಾಮದ ಶ್ರೀಚರಣ್ ಬಿನ್ ನರಸರಾಜಯ್ಯರವರ ಬದು ನಿರ್ಮಾಣ ಕಾಮಗಾರಿ 60,040. ಅನುಪನಹಳ್ಳಿ ಗ್ರಾಮದ ಸಿದ್ಧಗಂಗಮ್ಮ ಕೋಂ ಶಂಕರ್ರವರ ವಸತಿ ನಿರ್ಮಾಣ 19,276. ಅನುಪನಹಳ್ಳಿ ಗ್ರಾಮದ ಸುರೇಶ್ ಕೋಂ ಗೋವಿಂದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 9,480. ಅನುಪನಹಳ್ಳಿ ಗ್ರಾಮದ ಹನುಮಂತರಾಯಪ್ಪ ಬಿನ್ ರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 23,700. ಅನುಪನಹಳ್ಳಿ ಗ್ರಾಮದ ಹನುಮಕ್ಕ ಕೋಂ ರಾಮಕೃಷ್ಣಯ್ಯನವರ ವಸತಿ ನಿರ್ಮಾಣ 12,324. ಅರೇಗುಜ್ಜಿನಹಳ್ಳಿ ಗ್ರಾಮದ ಶೈಲಜಾ ಕೋಂ ದೇವರಾಜುರವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 22,656. ಅರೇಗುಜ್ಜಿನಹಳ್ಳಿ ಗ್ರಾಮದ ಅಂದಾನಪ್ಪ ಬಿನ್ ಬೈರಯ್ಯನವರ
ಜಮೀನಿನಲ್ಲಿ ಬದು ನಿರ್ಮಾಣ 3,476. ಅರೇಗುಜ್ಜಿನಹಳ್ಳಿ ಗ್ರಾಮದ ಅರಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಅರೇಗುಜ್ಜಿನಹಳ್ಳಿ ಗ್ರಾಮದ ಕಮಲಮ್ಮ ಕೋಂ ಕೃಷ್ಣಮೂರ್ತಿರವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 24,207. ಅರೇಗುಜ್ಜಿನಹಳ್ಳಿ ಗ್ರಾಮದ ಕೆಂಪರಾಜ ಬಿನ್ ಲೇಟ್ ರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಅರೇಗುಜ್ಜಿನಹಳ್ಳಿ ಗ್ರಾಮದ ಗಂಗಮ್ಮ ಕೋಂ ಲೇಟ್ ರಂಗಹನುಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 28,756. ಅರೇಗುಜ್ಜಿನಹಳ್ಳಿ ಗ್ರಾಮದ ಗೌರಮ್ಮ ಕೋಂ ನಿಂಗಪ್ಪನವರ ವಸತಿ ನಿರ್ಮಾಣ 24,648. ಅರೇಗುಜ್ಜಿನಹಳ್ಳಿ ಗ್ರಾಮದ ಚಂದ್ರಮ್ಮ ಕೋಂ ಲೇಟ್ ರಾಜಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 19,592. ಅರೇಗುಜ್ಜಿನಹಳ್ಳಿ ಗ್ರಾಮದ ಚಂದ್ರಯ್ಯ ಬಿನ್ ನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6,952. ಅರೇಗುಜ್ಜಿನಹಳ್ಳಿ ಗ್ರಾಮದ ಜಯಮ್ಮ ಕೋಂ ಬೆಟ್ಸಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ಅರೇಗುಜ್ಜಿನಹಳ್ಳಿ ಗ್ರಾಮದ ತಿಮ್ಮಯ್ಯ ಬಿನ್ ಚಿಕ್ಕಯ್ಯ ಮತ್ತು ರಾಜಣ್ಣ ಬಿನ್ ಚಿಕ್ಕಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 29,072. ಅರೇಗುಜ್ಜಿನಹಳ್ಳಿ ಗ್ರಾಮದ ದ್ವಾರಕಾನಾಥ್ ಬಿನ್ ರಾಮಕೃಷ್ಣಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 7,584. ಅರೇಗುಜ್ಜಿನಹಳ್ಳಿ ಗ್ರಾಮದ ಧನಂಜಯ ಬಿನ್ ರಾಜಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 5,056. ಅರೇಗುಜ್ಜಿನಹಳ್ಳಿ ಗ್ರಾಮದ ನಂಜಪ್ಪ ಬಿನ್ ಭೈರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 15,168. ಅರೇಗುಜ್ಜಿನಹಳ್ಳಿ ಗ್ರಾಮದ ನಿಂಗಮ್ಮ ಕೋಂ ನರಸಿಂಹಮೂರ್ತಿರವರ ಜಮೀನಿನಲ್ಲಿ ಬದು ನಿರ್ಮಾಣ 6,952. ಅರೇಗುಜ್ಜಿನಹಳ್ಳಿ ಗ್ರಾಮದ ನಿಂಗಮ್ಮ ಕೋಂ ನರಸಿಂಹಮೂರ್ತಿರವರ ವಸತಿ ನಿರ್ಮಾಣ 17,380. ಅರೇಗುಜ್ಜಿನಹಳ್ಳಿ ಗ್ರಾಮದ ಪಾರ್ವತಮ್ಮ ಕೋಂ ಧರ್ಮಯ್ಯನವರ ವಸತಿ ನಿರ್ಮಾಣ 21,804. ಅರೇಗುಜ್ಜಿನಹಳ್ಳಿ ಗ್ರಾಮದ ಪುಟ್ಟಮ್ಮ ಕೋಂ ಅಂದಾನಪ್ಪನವರ ವಸತಿ ನಿರ್ಮಾಣ 17,696. ಅರೇಗುಜ್ಜಿನಹಳ್ಳಿ ಗ್ರಾಮದ ಭಾಗ್ಯಮ್ಮ ಕೋಂ ನರಸಿಂಹಾಚಾರ್ಯವರ ಜಮೀನಿನಲ್ಲಿ ಬದು ನಿರ್ಮಾಣ 12,008. ಅರೇಗುಜ್ಜಿನಹಳ್ಳಿ ಗ್ರಾಮದ ಮನೋಹರ ಬಿನ್ ಲೇಟ್ ಶಾಂತರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ 13,904. ಅರೇಗುಜ್ಜಿನಹಳ್ಳಿ ಗ್ರಾಮದ ಮುದ್ದಯ್ಯ ಬಿನ್ ಮಾಯಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 20,224. ಅರೇಗುಜ್ಜಿನಹಳ್ಳಿ ಗ್ರಾಮದ ಮುನಿಯಮ್ಮ ಬಿನ್ ಮರಿಯಮ್ಮ ಬಿನ್ ಮುನಿಯಾಬೋವಿರವರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಅರೇಗುಜ್ಜಿನಹಳ್ಳಿ ಗ್ರಾಮದ ರಾಮಯ್ಯ ಬಿನ್ ರಂಗಪ್ಪನವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 21,261. ಅರೇಗುಜ್ಜಿನಹಳ್ಳಿ ಗ್ರಾಮದ ಲಕ್ಷ್ಮಕ್ಕ ಕೋಂ ಲೇಟ್ ತಿಮ್ಮಪ್ಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 20,224. ಅರೇಗುಜ್ಜಿನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ರಾಜಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 7,268. ಅರೇಗುಜ್ಜಿನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ರಾಜಣ್ಣನವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 9,770. ಅರೇಗುಜ್ಜಿನಹಳ್ಳಿ ಗ್ರಾಮದ ಲೋಲಯ್ಯ ಬಿನ್ ಜವರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 10,112. ಅರೇಗುಜ್ಜಿನಹಳ್ಳಿ ಗ್ರಾಮದ ಶಿವಮ್ಮ ಕೋಂ ಗುರುಮೂರ್ತಿರವರ ವಸತಿ ನಿರ್ಮಾಣ 10,112. ಅರೇಗುಜ್ಜಿನಹಳ್ಳಿ ಗ್ರಾಮದ ಶೋಭಾ ಕೋಂ ವೆಂಕಟೇಶ್ರವರ ವಸತಿ ನಿರ್ಮಾಣ 13,904. ಅರೇಗುಜ್ಜಿನಹಳ್ಳಿ ಗ್ರಾಮದ ಶ್ರೀದೇವಿ ಕೋಂ ಮಂಜುನಾಥ್ರವರ ವಸತಿ ನಿರ್ಮಾಣ 15,800. ಅರೇಗುಜ್ಜಿನಹಳ್ಳಿ ಗ್ರಾಮದ ಶ್ರೀನಿವಾಸ್ ಬಿನ್ ನಂಜಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 7,268. ಅರೇಗುಜ್ಜಿನಹಳ್ಳಿ ಗ್ರಾಮದ ಸತೀಶ್ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 19,592. ಅರೇಗುಜ್ಜಿನಹಳ್ಳಿ ಗ್ರಾಮದ ಸಾವಿತ್ರಮ್ಮ ಕೋಂ ಹನುಮಂತರಾಯಪ್ಪನವರ ವಸತಿ ನಿರ್ಮಾಣ 15,800. ಅರೇಗುಜ್ಜಿನಹಳ್ಳಿ ಲಕ್ಷ್ಮಮ್ಮ ಕೋಂ ಲೇಟ್ ಕೃಷ್ಣಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 30,020. ಆಲದಮರ ಪಾಳ್ಯ ಗ್ರಾಮದ ಕೃಷ್ಣಪ್ಪ ಬಿನ್ ಮಾಸ್ತಯ್ಯನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 13,272. ಆಲದಮರದ ಪಾಳ್ಯ ಗ್ರಾಮದ ಚಿಕ್ಕಮ್ಮ ಕೋಂ ಚಿಕ್ಕಣ್ಣನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 9,442. ಆಲದಮರದ ಪಾಳ್ಯ ಗ್ರಾಮದ ನಂಜಮ್ಮ ಕೋಂ ರಾಜಣ್ಣನವರ ವಸತಿ ನಿರ್ಮಾಣ 18,960. ಆಲದಮರದ ಪಾಳ್ಯ ಗ್ರಾಮದ ಲಕ್ಷ್ಮಮ್ಮ ಕೋಂ ಕೃಷ್ಣಪ್ಪನವರ ವಸತಿ ನಿರ್ಮಾಣ 5,056. ಕದರನಹಳ್ಳಿ ಗ್ರಾಮದ ರಾಮಲಕ್ಷ್ಮಯ್ಯ ಬಿನ್ ಮಂಜುನಾಥ್ರವರ ವಸತಿ ನಿರ್ಮಾಣ 2,528. ಕದರನಹಳ್ಳಿ ಗ್ರಾಮದ ಆಶಾರಾಣಿ ಕೋಂ ರಾಮಕೃಷ್ಣಯ್ಯನವರ ವಸತಿ ನಿರ್ಮಾಣ 2,528. ಕದರನಹಳ್ಳಿ ಗ್ರಾಮದ ಕೃಷ್ಣಪ್ಪ ಬಿನ್ ಲಕ್ಷ್ಮಯ್ಯನವರ ಮನೆ ಹತ್ತಿರ ಕೈತೋಟ ನಿರ್ಮಾಣ 420. ಕದರನಹಳ್ಳಿ ಗ್ರಾಮದ ಗಂಗಮ್ಮ ಕೋಂ ನರಸೇಗೌಡರ ವಸತಿ ನಿರ್ಮಾಣ 14,536. ಕದರನಹಳ್ಳಿ ಗ್ರಾಮದ ಚಿಕ್ಕಮ್ಮ ಕೋಂ ಓಡಿಯಣ್ಣರವರ ವಸತಿ ನಿರ್ಮಾಣ 27,492. ಕದರನಹಳ್ಳಿ ಗ್ರಾಮದ
ಜಯಮ್ಮ ಕೋಂ ಜಯಣ್ಣನವರ ವಸತಿ ನಿರ್ಮಾಣ 25,912. ಕದರನಹಳ್ಳಿ ಗ್ರಾಮದ ತನುಜಾ ಕೋಂ ಮಲ್ಲೇಶ್ರವರ ವಸತಿ ನಿರ್ಮಾಣ 9,796. ಕದರನಹಳ್ಳಿ ಗ್ರಾಮದ ನಾಗರಾಜಯ್ಯನವರ ಜಮೀನಿನಿಂದ ವೆಂಕಟರಾಮಯ್ಯನವರ ಜಮೀನಿನವರೆಗೂ ನಮ್ಮ ಹೊಲ ನಮ್ಮ ದಾರಿ ಕಾಮಗಾರಿ. ಕೂಲಿ ಮೊತ್ತ 66,992. ಸಾಮಗ್ರಿ ಮೊತ್ತ 1,23,723. ಒಟ್ಟು 1,90,715. ಕದರನಹಳ್ಳಿ ಗ್ರಾಮದ ಪಾತಯ್ಯ ಬಿನ್ ಕದರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 15,168. ಕದರನಹಳ್ಳಿ ಗ್ರಾಮದ ಭಾರತಿ ಕೋಂ ಮಂಜುನಾಥ್ರವರ ವಸತಿ ನಿರ್ಮಾಣ 2,528. ಕದರನಹಳ್ಳಿ ಗ್ರಾಮದ ಮಜರೆ ಹೊಸಪಾಳ್ಯ ಲೋಕೇಶ್ ಬಿನ್ ಸಿದ್ದಬೈರಯ್ಯನವರ ದನದ ಶೆಡ್ ನಿರ್ಮಾಣ 9,465. ಕದರನಹಳ್ಳಿ ಗ್ರಾಮದ ಮರಿಯಮ್ಮ ಕೋಂ ಜೋಗಣ್ಣನವರ ವಸತಿ ನಿರ್ಮಾಣ 7,584. ಕದರನಹಳ್ಳಿ ಗ್ರಾಮದ ಮಾಲಾ ಕೋಂ ರಮೇಶ್ ರವರ ವಸತಿ ನಿರ್ಮಾಣ 5,056. ಕದರನಹಳ್ಳಿ ಗ್ರಾಮದ ಮೀನಾಕ್ಷಮ್ಮ ಕೋಂ ಬಸವರಾಜು ರವರ ವಸತಿ ನಿರ್ಮಾಣ 7,584. ಕದರನಹಳ್ಳಿ ಗ್ರಾಮದ ಯಶೋದಮ್ಮ ಕೋಂ ಬೈರಲಿಂಗಯ್ಯನವರ ವಸತಿ ನಿರ್ಮಾಣ 14,536. ಕದರನಹಳ್ಳಿ ಗ್ರಾಮದ ರಮ್ಯಶ್ರೀ ಕೋಂ ಕುಮಾರಸ್ವಾಮಿರವರ ವಸತಿ ನಿರ್ಮಾಣ 4,740. ಕದರನಹಳ್ಳಿ ಗ್ರಾಮದ ರಾಮಲಕ್ಷ್ಮಮ್ಮ ಕೋಂ ವೆಂಕಟರಮಣಯ್ಯನವರ ವಸತಿ ನಿರ್ಮಾಣ 20,856. ಕದರನಹಳ್ಳಿ ಗ್ರಾಮದ ರೇಣುಕಮ್ಮ ಕೋಂ ಜಯರಾಮಯ್ಯನವರ ವಸತಿ ನಿರ್ಮಾಣ 2,528. ಕದರನಹಳ್ಳಿ ಗ್ರಾಮದ ರೇಣುಕಮ್ಮ ಕೋಂ ವೀರಶೆಟ್ಟಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 15,168. ಕದರನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ಗೋವಿಂದ ನಾಯ್ಕರವರ ದನದ ಶೆಡ್ ನಿರ್ಮಾಣ 9,480. ಕದರನಹಳ್ಳಿ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ಕೃಷ್ಣಪ್ಪನವರ ವಸತಿ ನಿರ್ಮಾಣ 9,164. ಕದರನಹಳ್ಳಿ ಗ್ರಾಮದ ಲೋಕಮ್ಮ ಕೋಂ ಶಿವಶಂಕರ್ ಅವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 1,580. ಕದರನಹಳ್ಳಿ ಗ್ರಾಮದ ವಿಜಯಲಕ್ಷ್ಮಿ ಕೋಂ ನಾಗರಾಜುರವರ ವಸತಿ ನಿರ್ಮಾಣ 4,740. ಕದರನಹಳ್ಳಿ ಗ್ರಾಮದ ಶಾಂತಮ್ಮ ಕೋಂ ಪುಟ್ಟರಾಜುರವರ ವಸತಿ ನಿರ್ಮಾಣ 5,056. ಕದರನಹಳ್ಳಿ ಗ್ರಾಮದ ಶಿವಮ್ಮ ಕೋಂ ದೊಡ್ಡಯ್ಯನವರ ವಸತಿ ನಿರ್ಮಾಣ 5,056. ಕದರನಹಳ್ಳಿ ಗ್ರಾಮದ ಸಣ್ಣಗಂಗಮ್ಮ ಕೋಂ ಮಾಲಿಂಗಯ್ಯನವರ ವಸತಿ ನಿರ್ಮಾಣ 12,008. ಕದರನಹಳ್ಳಿ ಗ್ರಾಮದ ಸಾಕಮ್ಮ ಕೋಂ ಮೂಡ್ಲಿಗಿರಿಯಪ್ಪನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,160. ಕದರನಹಳ್ಳಿ ಗ್ರಾಮದ ಸಿದ್ದಗಂಗಮ್ಮ ಕೋಂ ರಾಮಯ್ಯನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 2,528. ಕದರನಹಳ್ಳಿ ಗ್ರಾಮದ ಸುರೇಶ್ ಬಿನ್ ವೀರಣ್ಣನವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 11,188. ಕದರನಹಳ್ಳಿ ತಾಂಡ್ಯ ಗ್ರಾಮದ ಲಕ್ಷ್ಮೀಬಾಯಿ ಕೋಂ ರವಿನಾಯಕ್ ರವರ ವಸತಿ ನಿರ್ಮಾಣ 13,272. ಜನಪನಹಳ್ಳಿ ಗ್ರಾಮದ ಉಮೇಶ್ ಕುಮಾರ್ ಬಿನ್ ಸೇವ್ಯಾ ನಾಯ್ಕರವರ ಜಮೀನಿನಲ್ಲಿ ಬದು ನಿರ್ಮಾಣ 48,664. ಜನಪನಹಳ್ಳಿ ಗ್ರಾಮದ ಗಂಗಣ್ಣ ಕೋಂ ಕೆಂಪರಂಗಯ್ಯನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 5,056. ಜನಪನಹಳ್ಳಿ ಗ್ರಾಮದ ನಾಗರಾಜು ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 15,032. ಜನಪನಹಳ್ಳಿ ಗ್ರಾಮದ ರಂಗಸ್ವಾಮಿ ಬಿನ್ ಲೇಟ್ ಕೆಂಪರಂಗಯ್ಯನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 6,127. ಜನಪನಹಳ್ಳಿ ಗ್ರಾಮದ ಲಕ್ಷ್ಮಕ್ಕ ಕೋಂ ರಾಮಕೃಷ್ಣ ನಾಯ್ಕರವರ ವಸತಿ ನಿರ್ಮಾಣ 8,848. ಜನಪನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ಕೆಂಪರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 10,112. ಜನಪನಹಳ್ಳಿ ಗ್ರಾಮದ ವಿಠಲ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ಜನಪನಹಳ್ಳಿ ಗ್ರಾಮದ ವೆಂಕಟಲಕ್ಷ್ಮಮ್ಮ ಕೋಂ ವೆಂಕಟೇಶ್ ರವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 22,247. ಜನಪನಹಳ್ಳಿ ತಾಂಡ್ಯ ಗ್ರಾಮದ ಮುನಿಯಮ್ಮ ಕೋಂ ಭೀಮ್ಲಾ ನಾಯ್ಕರವರ ವಸತಿ ನಿರ್ಮಾಣ 10,112. ಜನಪನಹಳ್ಳಿ ತಾಂಡ್ಯ ಗ್ರಾಮದ ಸಕ್ರಿಬಾಯಿ ಕೋಂ ನರಸನಾಯ್ಕರವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 24,799. ತಿಮ್ಮನಾಯಕನಹಳ್ಳಿ ಆಂಜಿನಪ್ಪ ಕೋಂ ದೊಡ್ಡ ನರಸಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 17,064. ತಿಮ್ಮನಾಯಕನಹಳ್ಳಿ ಗ್ರಾಮದ ಅಂತೂರಯ್ಯರವರ ಜಮೀನಿನಲ್ಲಿ ಬದು ನಿರ್ಮಾಣ 13,904. ತಿಮ್ಮನಾಯಕನಹಳ್ಳಿ ಕುಸುಮಾ ಕೋಂ ಶಿವರಾಜುರವರ ವಸತಿ ನಿರ್ಮಾಣ 16,432. ತಿಮ್ಮನಾಯಕನಹಳ್ಳಿ ಗ್ರಾಮದ ಗಂಗಮ್ಮ ಕೋಂ ಗಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6,320. ತಿಮ್ಮನಾಯಕನಹಳ್ಳಿ ಗ್ರಾಮದ ಜ್ಯೋತಿ ಕೋಂ ಲಿಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 13,904. ತಿಮ್ಮನಾಯಕನಹಳ್ಳಿ ಗ್ರಾಮದ ಚಂದ್ರಯ್ಯ ಬಿನ್ ಲೇಟ್ ಗೋವಿಂದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 14,536. ತಿಮ್ಮನಾಯಕನಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಬಿನ್ ರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5,056.
ತಿಮ್ಮನಾಯಕನಹಳ್ಳಿ ಗ್ರಾಮದ ಶ್ರೀನಿವಾಸ್ ಬಿನ್ ನರಸಿಂಹಮೂರ್ತಿರವರ ಜಮೀನಿನಲ್ಲಿ ಬದು ನಿರ್ಮಾಣ 21,488. ತಿಮ್ಮನಾಯಕನಹಳ್ಳಿ ದೊಡ್ಡಕ್ಕ ಕೋಂ ಲಕ್ಷ್ಮೀ ನರಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 11,376. ದುರ್ಗದಹಳ್ಳಿ ಗ್ರಾಮದ ತಿಮ್ಮಯ್ಯ ಬಿನ್ ಸಂಜೀವಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ದುರ್ಗದಹಳ್ಳಿ ಗ್ರಾಮದ ಇಂದಿರಾ ಕೋಂ ನಾಗರಾಜುರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 1,580. ದುರ್ಗದಹಳ್ಳಿ ಗ್ರಾಮದ ಸುಬ್ಬಯ್ಯ ಬಿನ್ ಮರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 17,064. ದುರ್ಗದಹಳ್ಳಿ ಗ್ರಾಮದ ಕುಂಬಯ್ಯ ಬಿನ್ ಪುಟ್ಟನರಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 15,800. ದುರ್ಗದಹಳ್ಳಿ ಗ್ರಾಮದ ಗಿರಿಜಮ್ಮ ಕೋಂ ರಾಮಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 1,580. ದುರ್ಗದಹಳ್ಳಿ ಗ್ರಾಮದ ಚಿಕ್ಕನಾಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 14,220. ದುರ್ಗದಹಳ್ಳಿ ಗ್ರಾಮದ ಜಯಲಕ್ಷ್ಮಮ್ಮ ಕೋಂ ಶ್ರೀನಿವಾಸ್ ರವರ ವಸತಿ ನಿರ್ಮಾಣ 15,800. ದುರ್ಗದಹಳ್ಳಿ ಗ್ರಾಮದ ಜ್ಯೋತಿಬಾಯಿ ಕೋಂ ಧರ್ಮನಾಯಕನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 1,580. ದುರ್ಗದಹಳ್ಳಿ ಗ್ರಾಮದ ದೊಡ್ಡ ಬೈರಯ್ಯ ಬಿನ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ದುರ್ಗದಹಳ್ಳಿ ಗ್ರಾಮದ ನರಸಮ್ಮ ಕೋಂ ಗೋಪಾಲರಾಜುರವರ ವಸತಿ ನಿರ್ಮಾಣ 5,056. ದುರ್ಗದಹಳ್ಳಿ ಗ್ರಾಮದ ನೀಲಾವತಿ ಕೋಂ ಚಂದ್ರಶೇಖರ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 21,488. ದುರ್ಗದಹಳ್ಳಿ ಗ್ರಾಮದ ಪುಷ್ಪಲತಾ ಕೋಂ ವೆಂಕಟೇಶ್ ಅವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,932. ದುರ್ಗದಹಳ್ಳಿ ಗ್ರಾಮದ ಭಾಗ್ಯಮ್ಮ ಕೋಂ ನಾಗರಾಜುರವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 3,160. ದುರ್ಗದಹಳ್ಳಿ ಗ್ರಾಮದ ಭಾರತಮ್ಮ ಕೋಂ ಅಶ್ವತ್ಥನಾರಾಯಣರವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,932. ದುರ್ಗದಹಳ್ಳಿ ಗ್ರಾಮದ ಮಂಜುಳಾ ಕೋಂ ತಿಮ್ಮರಾಜುರವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,932. ದುರ್ಗದಹಳ್ಳಿ ಗ್ರಾಮದ ಮಲ್ಲಯ್ಯ ಬಿನ್ ದೊಡ್ಡಲಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ದುರ್ಗದಹಳ್ಳಿ ಗ್ರಾಮದ ಯಶೋಧ ಕೋಂ ಮಂಜುನಾಥ್ರವರ ವಸತಿ ನಿರ್ಮಾಣ 5,056. ದುರ್ಗದಹಳ್ಳಿ ಗ್ರಾಮದ ರಾಮಣ್ಣ ಬಿನ್ ಲೇಟ್ ನರಸಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 8,848. ದುರ್ಗದಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ DS ಮುದ್ದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,740. ದುರ್ಗದಹಳ್ಳಿ ಗ್ರಾಮದ ಲಕ್ಷ್ಮೀ ನರಸಮ್ಮ ಕೋಂ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 11,376. ದುರ್ಗದಹಳ್ಳಿ ಗ್ರಾಮದ ಲಕ್ಷ್ಮೀ ನರಸಿಂಹಾಚಾರ್ ಬಿನ್ ಪತ್ತ ಚೆಲುವಾಚಾರ್ರವರ ಜಮೀನಿನಲ್ಲಿ ಬದು ನಿರ್ಮಾಣ 49,928. ದುರ್ಗದಹಳ್ಳಿ ಗ್ರಾಮದ ಶಿವಣ್ಣ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 10,112. ದುರ್ಗದಹಳ್ಳಿ ಗ್ರಾಮದ ಶೋಭಾ ಕೋಂ ಉಮೇಶ್ ರವರ ವಸತಿ ನಿರ್ಮಾಣ 8,848. ದುರ್ಗದಹಳ್ಳಿ ಗ್ರಾಮದ ಶ್ರೀದೇವಮ್ಮ ಕೋಂ ಜಯರಾಮಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 3,160. ದುರ್ಗದಹಳ್ಳಿ ಗ್ರಾಮದ ಸರೋಜಾ ಕೋಂ ಅರುಣ್ ಕುಮಾರ್ ಅವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 1,668. ದುರ್ಗದಹಳ್ಳಿ ಗ್ರಾಮದ ಸಿದ್ಧಗಂಗಮ್ಮ ಕೋಂ ಗೋಪಾಲಯ್ಯನವರ ಜಮೀನಿನಲ್ಲಿ ಕೈತೋಟ ಕಾಮಗಾರಿ 1,668. ದುರ್ಗದಹಳ್ಳಿ ಗ್ರಾಮದ ಶೀತಲಾ ನಾಯ್ಕ ಬಿನ್ ಲಕ್ಷ್ಮನಾಯ್ಕ ರವರ ಜಮೀನಿನಲ್ಲಿ ಬದು ನಿರ್ಮಾಣ 11,376. ದುರ್ಗದಹಳ್ಳಿ ಮಣ್ಯರಾಜು ಬಿನ್ ಚಿಕ್ಕರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 23,068. ಮದಲೇರಿಪಾಳ್ಯ ಗ್ರಾಮದ ಮಂಗಳಮ್ಮ ಕೋಂ CV ರಂಗಯ್ಯನವರ ವಸತಿ ನಿರ್ಮಾಣ 19,908. ಲಕ್ಷ್ಮೀ ತಾಂಡ್ಯ ಗ್ರಾಮದ ಅನಸೂಯಬಾಯಿ ಕೋಂ ಶಂಕರ ನಾಯ್ಕರವರ ವಸತಿ ನಿರ್ಮಾಣ 14,852. ಲಕ್ಷ್ಮೀ ತಾಂಡ್ಯ ಗ್ರಾಮದ ಕೃಷ್ಣನಾಯ್ಕ ಬಿನ್ ಗಂಗನಾಯ್ಕನವರ ಜಮೀನಿನಲ್ಲಿ ಬದು ನಿರ್ಮಾಣ 10,112. ಲಕ್ಷ್ಮೀ ತಾಂಡ್ಯ ಗ್ರಾಮದ ಗೀತಾಬಾಯಿ ಕೋಂ ನಾಗೇಶ್ ನಾಯ್ಕರವರ ವಸತಿ ನಿರ್ಮಾಣ 17,696. ವಿಠ್ಠರಾವುತನಹಳ್ಳಿ ಗ್ರಾಮದ ಚೈತ್ರ ಕೋಂ ನವೀನ್ ಕುಮಾರ್ ಅವರ ವಸತಿ ನಿರ್ಮಾಣ 25,912. ವಿಠ್ಠರಾವುತನಹಳ್ಳಿ ಗ್ರಾಮದ ಪಾರ್ವತಮ್ಮ ಕೋಂ ನಾಗರಾಜಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 33,496. ವಿಠ್ಠರಾವುತನಹಳ್ಳಿ ಗ್ರಾಮದ ಯಶೋಧ ಬಿನ್ ಕೋಂ ಮಂಜುನಾಥ್ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,160. ವಿಠ್ಠರಾವುತನಹಳ್ಳಿ ಗ್ರಾಮದ ಸುಜಾತಾರವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 4,108. ವಿಠ್ಠರಾವುತನಹಳ್ಳಿ ಗ್ರಾಮದ ಮಂಗಳಮ್ಮ ಕೋಂ ದೊಡ್ಡರಾಮೇಗೌಡರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,932. ಸೇಟುಪಾಳ್ಯ ಗ್ರಾಮದ ದೇವರಾಜರಾವ್ ಬಿನ್ ರಾಜಾರಾವ್ರವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ಸೇಟುಪಾಳ್ಯ ಗ್ರಾಮದ ರಾಮರಾವ್ ಬಿನ್ ಗಂಗೋಜಿರಾವ್ರವರ ಜಮೀನಿನಲ್ಲಿ ಬದು ನಿರ್ಮಾಣ 23,384. ಸೇಟುಪಾಳ್ಯ ಗ್ರಾಮದ ರೇಣುಕಾಬಾಯಿ ಕೋಂ ಸುಬ್ಬಾರಾವ್ರವರ ವಸತಿ ನಿರ್ಮಾಣ 15,800. ಇವಿಷ್ಟು ಕಾಮಗಾರಿಗಳು
ಗ್ರಾಮ ಪಂಚಾಯಿತಿ ವತಿಯಿಂದ ಅನುಷ್ಠಾನಗೊಂಡಂಥ ಕಾಮಗಾರಿಗಳು. ಈಗ ತೋಟಗಾರಿಕೆ ಇಲಾಖೆ ವತಿಯಿಂದ ಅನುಷ್ಠಾನಗೊಂಡಂಥ ಕಾಮಗಾರಿಗಳ ವಿವರ ಯಾವುದು? ಸ್ಟಾರ್ಟಿಂಗ್ ಅದೇ ಹೇಳಿದ್ರು. ಆಗಿದ್ದವು ಹೇಳಿಲ್ಲ ಅಷ್ಟೇ, ಎಲ್ಲ ಹೇಳೋರು ಎಲ್ಲ ನಮ್ಮ ಆಗಿದ್ದವು ಇಲ್ಲ ಮೇಡಮ್ ಅವರೇ. ಇದಾಗಲಿ ಅದಕ್ಕೆ ಈ ಸತಿ ನೋಡೋಣ, ಹುಡುಗಿಯರು ಹೇಳೋರು ಅರ್ಜಿ ಬರ್ಕೊಡ ನೋಡೋಣ. ನಮಗೆ ಅವರು ಹುಡುಗಿಯರು ಮಾಡ್ಕೊಡ್ತಾರೆ, ಇಲ್ಲಿಲ್ಲ ಆರೋಗ್ಯ ಮೇಳರ ಸ್ಥಳದಾಗಿರೋರು ಮಾಡ್ಕೊಡ್ತಾರೆ. ಇದು ನನಗೆ ಜನ ಗೊತ್ತಾಗ ಯಾವ ಊರಿಂದದು? ಲಕ್ಷ್ಮೀ ತಂದೆ. ನಾನು ಹೋಗಿಲ್ಲ, ನೀನು ಹೋಗಿದ್ದ? ನಾವಾಗ ನಾವು ಬಂದಿರೋದು ಇವಾಗ. ನಾನೇ ಹೋಗಿರೋದು. ಮಾತಾಡಬೇಡ್ರಿ, ಯಜಮಾನಮ್ಮವ್ರು ಹೇಳಿದ್ರು. ಅವ್ರಿಗೆ ಕಾಣಿಸ್ತೈತಿ ಭಯ. ನೋಡ್ ಮಾಡ್ರಿ, ಸ್ಟಾಪ್ ಮಾಡ್ತೀನಿ. ಕೆಳಗೆ ಮಾಡಿ. ಅಂತ ಕ್ಯಾನ್ಸಲ್ ಮಾಡೋರು ಬಿಲ್ಲೇ ಬರಿಬಾರ್ದಾಯ್ತು, ಬೋರ್ಡ್ ಯಾಕೆ ಬರಿಬೇಕಾಯ್ತು? ದುಡ್ಡು ಬೋರ್ಡ್ ಸಾಮಾಜಿಕ ಅರಣ್ಯ ಇಲಾಖೆಯಿಂದ 54 ನೋಡಿ ಪೇಜ್ ನಂಬರ್ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಜನಪನಹಳ್ಳಿ ಗ್ರಾಮದ ರಾಮಚಂದ್ರಯ್ಯ ಬಿನ್ ದೊಡ್ಡ ಕೆಂಪಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 30,336. ದೇವರಾಯನದುರ್ಗ ಮೀಸಲು ಅರಣ್ಯ ಪ್ರದೇಶದಲ್ಲಿ ಇಂಗುಗುಂಡಿ ನಿರ್ಮಾಣ 4,26,600. ಈ ಅವಧಿಯಲ್ಲಿನ ಎಲ್ಲ NMRಗಳಲ್ಲಿ ಕೂಲಿ ಕಾರ್ಮಿಕರ ಸಹಿಗಳು ತಾಳೆ ಇರುವುದಿಲ್ಲ. ಸರ್, ಲಕ್ಷ್ಮೀ ನರಸಮ್ಮನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 32,864. ದುರ್ಗದಳ್ಳಿ ಗ್ರಾಮದ ಲಕ್ಷ್ಮೀ ನರಸಮ್ಮನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 32,864. ದುರ್ಗದಳ್ಳಿ ಗ್ರಾಮದ ನರಸಿಂಹಯ್ಯ ಬಿನ್ ನರಸಪ್ಪನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 21,804. ಅನುಪನಹಳ್ಳಿ ಗ್ರಾಮದ ಗೌರಮ್ಮ ಕೋಂ ನಾಗೇಂದ್ರರವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 37,604. ಜನಪನಹಳ್ಳಿ ಗ್ರಾಮದ ಪ್ರಕಾಶ್ ಬಿನ್ ವೆಂಕಟರಾಮಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 21,488. ಜನಪನಹಳ್ಳಿ ಗ್ರಾಮದ ರಂಗನಾಥ್ ಬಿನ್ ವೆಂಕಟರಾಮಯ್ಯನವರ ಜಮೀನಿನಲ್ಲಿ ಕಂದಕ ಬದು ನಿರ್ಮಾಣ 52,652. ಇವಿಷ್ಟು ಕಾಮಗಾರಿಗಳು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೈಗೊಂಡಂಥ ಕಾಮಗಾರಿಗಳು. ಈಗ 15ನೇ ಹಣಕಾಸು ಯೋಜನೆಯ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ನಾಲ್ಕು 2023ಕ್ಕೆ ಪ್ರಾರಂಭಿಕ ಶಿಲ್ಕು 64,63,087. ಬಿಡುಗಡೆಯಾದ ಅನುದಾನ 19 ಪೇಜ್ ನಂಬರ್ 8. ಬಿಡುಗಡೆಯಾದ ಅನುದಾನ 19,46,936. ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 1,68,949. ಒಟ್ಟು ಅನುದಾನ 85,78,972. ಒಟ್ಟು ಖರ್ಚು 26,46,330. 31/3/2024ಕ್ಕೆ ಅಂತಿಮ ಶಿಲ್ಕು 59,32,642. 26 ಪೇಜ್ ನಂಬರ್ ಬನ್ನಿ. 26 ಓದ್ತಾ ಇದ್ದೀನಿ, ಅದನ್ನೇ ಓದ್ತಾ ಇದ್ದೀನಿ ಈಗ. 26 ಪೇಜ್ ನಂಬರ್ 26. ಅಲ್ಲಿ ಹೋಗಲಿ.
ಓದಿದ್ರಾ? ಜನಪನಹಳ್ಳಿ ಗ್ರಾಮದ ಪುಟ್ಟರಾಜು ಮನೆಯಿಂದ ಪುಟ್ಟಯ್ಯನ ಮನೆಯವರೆಗೆ ಗ್ರಾವಲ್ ರಸ್ತೆ ಕಾಮಗಾರಿ 47,039. ಲಕ್ಷ್ಮೀ ತಾಂಡೆ ಗ್ರಾಮದ SC ಕಾಲೋನಿ ಗ್ರಾಮದ ಲೋಕೇಶ್ ಮನೆ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ 31,246. ವಿಠ್ಠರಾವುತನಹಳ್ಳಿ ಗ್ರಾಮದ ಮಂಜಣ್ಣನ ಮನೆ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ 39,362. ವೆಂಕಟರಾಮಯ್ಯನ ಪಾಳ್ಯ ಗ್ರಾಮದ ಕುಡಿಯುವ ನೀರಿನ ಬೋರ್ವೆಲ್ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ 28,366. ಈಗ 4 ಕಾಮಗಾರಿಗಳನ್ನ ಓದಿದ್ದೀನಿ. ಈ ಕಾಮಗಾರಿಗಳು ಆಗಿದಾವೆ ಇಲ್ವ ಅಂತ ಹೇಳ್ಬಿಟ್ಟು ನಿಮ್ಮಿಂದ ಯಾವುದೇ ಉತ್ತರ ಬರಬೇಕು. ಲಕ್ಷ್ಮೀ ತಾಂಡಿದ ಕಾಮಗಾರಿಗಳು ಆಗಿದವ್ರಾ? ಎಲ್ಲಿ, ಯಾವ ಊರಲ್ಲಿ? ಸ್ವಾಮಿನ ಮನೆ ಹತ್ತಿರ ಕುಡಿಯುವ ನೀರಿನ ಸಿಸ್ಟಮ್ ಕಾಮಗಾರಿ 43,361. ಮೈದಾಳ ರಸ್ತೆಯಿಂದ ಕುಡಿಯುವ ನೀರಿನ ಬೋರ್ವೆಲ್ಗೆ ಪಂಪ್ ಹೌಸ್ ಕಾಮಗಾರಿ 42,677. ಅರೆಗುಜ್ನಳ್ಳಿ ಗ್ರಾಮದ ಗುಟ್ಟೆ ಹತ್ತಿರ ರಂಗಸ್ವಾಮಯ್ಯನ ಮನೆ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ 46,545. ಅರೆಗುಜ್ನಳ್ಳಿ ಗ್ರಾಮದ ST ಕಾಲೋನಿ ಸಂಜೀವಯ್ಯನ ಮನೆ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ 30,099. ವಿಠ್ಠರಾವುತನಹಳ್ಳಿ ಗ್ರಾಮದ ಪ್ರಕಾಶ್ ಮನೆ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ 31,120. ಜನಪನಹಳ್ಳಿ ಗ್ರಾಮದ ಪಾಠಶಾಲೆ ಹತ್ತಿರ ಗ್ರಾಮ ನೈರ್ಮಲ್ಯ ಕಾಮಗಾರಿ 42,932. ತಿಮ್ಮನಾಯಕನಹಳ್ಳಿ ಗ್ರಾಮದ SC ಕಾಲೋನಿಗೆ ಹೋಗುವ ರಸ್ತೆಯಲ್ಲಿರುವ ಮೋರಿ ದುರಸ್ತಿಗೊಳಿಸುವ ಕಾಮಗಾರಿ 19,349. ತಿಮ್ಮನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ವಿಶೇಷ ಚೇತನಿಗೆ ರ್ಯಾಂಪ್ ನಿರ್ಮಾಣ 23,916. ಅರೆಗುಜ್ನಹಳ್ಳಿ SC ಕಾಲೋನಿಯಲ್ಲಿ CC ಚರಂಡಿ ಕಾಮಗಾರಿ 95,775. ಅರೆಗುಜ್ನಹಳ್ಳಿ ಗ್ರಾಮ ಪಂಚಾಯಿತಿ ದುರ್ಗದಹಳ್ಳಿ ಗ್ರಾಮ ಮುಖ್ಯ ರಸ್ತೆಯಿಂದ ಹುಚ್ಚಪ್ಪನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 33,505. ಆಲದ ಮರಪಾಳ್ಯ ಗ್ರಾಮದ ತಿರುಮಲಯ್ಯನ ಮನೆಯಿಂದ ಗಿರಿಯಪ್ಪನ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ 24,025. ಅರೆಗುಜ್ನಹಳ್ಳಿ ಗ್ರಾಮದ ಹನುಮಂತರಾಯಪ್ಪನ ಮನೆಯಿಂದ ಮಂಜುನಾಥ್ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ 24,003. ಅರೆಗುಜ್ನಹಳ್ಳಿ ಗ್ರಾಮದ SC/ST ಕಾಲೋನಿಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 38,852. ಅರೆಗುಜ್ನಹಳ್ಳಿ ಗ್ರಾಮದ SC ಕಾಲೋನಿ ಹನುಮಂತರಾಯಪ್ಪನ ಮನೆಯಿಂದ ನರಸಿಯಪ್ಪನ ಮನೆಯವರೆಗೆ ಚರಂಡಿ ನಿರ್ಮಾಣ 96,768. ವೆಂಕಟರಾಮಯ್ಯನ ಪಾಳ್ಯದ ನಾಗರತ್ನಮ್ಮನ ಮನೆ ಪಕ್ಕದಲ್ಲಿರುವ ಚಾಕ್ಲೇಟ್ ತಗೊಂಬೇಕಿತ್ತಲ್ವಾ? ಅರೆಗುಜ್ನಹಳ್ಳಿ ಗ್ರಾಮದ SC ಕಾಲೋನಿ ಹನುಮಂತರಾಯಪ್ಪನ ಮನೆಯಿಂದ ನರಸಿಯಪ್ಪನ ಮನೆಯವರೆಗೂ ಚರಂಡಿ ನಿರ್ಮಾಣ ತಿಂದಿಲ್ಲ ಯಾಕೆ? ಆಗಿದೆಯಾ? ಆಗಿದೆಯಾ? ಫೋಟೋ ಇನ್ನೊಂದಂತೆ. ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 67,215. ಅರೆಗುಜ್ನಹಳ್ಳಿ ಗ್ರಾಮದ SC ಕಾಲೋನಿಯ ಅನಸೂಯಮ್ಮನ ಮನೆಯಿಂದ ಜಯಮ್ಮನ ಮನೆಯವರೆಗೆ ಸಿಮೆಂಟ್ ರಸ್ತೆ ಕಾಮಗಾರಿ 96,045. ದುರ್ಗದಹಳ್ಳಿ ಗ್ರಾಮದ ST ಕಾಲೋನಿಯಲ್ಲಿ ಚರಂಡಿ ಹೂಳೆತ್ತುವುದು, ಚರಂಡಿ ಕ್ಲೀನಿಂಗ್, ಶೋಲ್ಡರ್ ಹಾಗೂ ಪೂರ್ಣ ಗ್ರಾಮ ನೈರ್ಮಲ್ಯ ಕಾಮಗಾರಿ 43,138. ತಿಮ್ಮನಾಯಕನಹಳ್ಳಿ SC ಕಾಲೋನಿಯಲ್ಲಿ ಚರಂಡಿ ಹೂಳೆತ್ತುವುದು, ಚರಂಡಿ ಕ್ಲೀನಿಂಗ್, ಶೋಲ್ಡರ್ ಹಾಗೂ ಪೂರ್ಣ ಗ್ರಾಮ ನೈರ್ಮಲ್ಯ ಕಾಮಗಾರಿ 43,845. ಹನುಪನಹಳ್ಳಿ ಗ್ರಾಮದ ಭೀಮಯ್ಯನ ಮನೆಯಿಂದ ಕೃಷ್ಣಪ್ಪನ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ 28,805. ಹನುಪನಹಳ್ಳಿ ಗ್ರಾಮದ SC ಕಾಲೋನಿಯಲ್ಲಿ ಚರಂಡಿ ಹೂಳೆತ್ತುವುದು, ಚರಂಡಿ ಕ್ಲೀನಿಂಗ್, ಶೋಲ್ಡರ್ ಹಾಗೂ ಸಂಪೂರ್ಣ ಗ್ರಾಮ ನೈರ್ಮಲ್ಯ ಕಾಮಗಾರಿ 66,771. ವಿಶೇಷ ಚೇತನರಿಗೆ ಅವಶ್ಯಕವಾದ ಮಿಕ್ಸಿಗಳನ್ನು ಐಶ್ವರ್ಯ ಎಲೆಕ್ಟ್ರಿಕಲ್ಸ್ ತುಮಕೂರವರಿಂದ ಖರೀದಿಸಿದ ಬಾಬ್ತು 92,400. ವಿಶೇಷ ಚೇತನ ಫಲಾನುಭವಿಗಳಿಗೆ ಸಾಮಗ್ರಿಗಳನ್ನು ವಿತರಿಸುವುದು ಮಾರ್ಗಸೂಚಿ ಉಲ್ಲಂಘನೆಯಾಗಿದ್ದು ಸದರಿ ಮೊತ್ತವನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ ವಿಶೇಷ ಚೇತನರಿಗೆ ಅವಶ್ಯಕವಾದ ಫ್ಯಾನ್ಗಳನ್ನು ಐಶ್ವರ್ಯ ಎಲೆಕ್ಟ್ರಿಕಲ್ಸ್ ತುಮಕೂರವರಿಂದ ಖರೀದಿಸಿದ ಬಾಬ್ತು 41,650.
ವಿಶೇಷ ಚೇತನರಿಗೆ ಫಲಾನುಭವಿಗಳಿಗೆ ಸಾಮಗ್ರಿಗಳನ್ನು ವಿತರಿಸುವುದು ಮಾರ್ಗಸೂಚಿ ಉಲ್ಲಂಘನೆಯಾಗಿದ್ದು ಸದರಿ ಮೊತ್ತವನ್ನು ವಸೂಲಾತಿ ಮಾಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಒಟ್ಟು ವಸೂಲಾತಿ ಮೊತ್ತ 1,34,050. ನೋಡಿ, ಇದು ಅಂಗವಿಕಲರಿಗೆ ಏನು ಮೆಟೀರಿಯಲ್ ಆಗಲಿ ಮತ್ತೊಂದಾಗಲಿ ಖರೀದಿ ಮಾಡೋಂಗಿಲ್ಲ ಅಂತ ಮೀಟಿಂಗಲ್ಲಿ ಹೇಳಿದೆ. ಅದೇ ರೀತಿ ನೀವು ಈ ಸಲ ವರ್ಕಿಗೆ ಹಾಕಿದೆ. ಬಟ್ ಹಿಂದೆ ಮೆಟೀರಿಯಲ್ ಖರೀದಿ ಮಾಡೋದಕ್ಕೆ ಇಷ್ಟು ಕೂಡ ನಮಗೆ ವಸೂಲಾತಿಗೆ ಇಟ್ಟಿದ್ದಾರೆ, ಇಷ್ಟು ಅಮೌಂಟು ಕೂಡ. ಹೇಳಿ, ಅಮೌಂಟ್ ಹೇಳಿ. ಅದು ವಸೂಲಾತಿ ಇದು PDO ಅಧ್ಯಕ್ಷರಿಗೆ ರಿಕವರಿ ಇಡ್ತಾರೆ. ಈ ಅಮೌಂಟು ವಸೂಲಾತಿ ಮಾಡಿಸ್ತಾರೆ ಆಡಿಟಲ್ಲಿ ಇಟ್ಟು. ಈ ಅಮೌಂಟ್ ಒಂದ್ಸಲ ಇನ್ನೊಂದ್ಸಲ ಮತ್ತೊಂದ್ಸಲ ಹೇಳಿ. ₹1,34,050 ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. 15ನೇ ಹಣಕಾಸು ಯೋಜನೆಯಡಿ ವಿಶೇಷ ಚೇತನರಿಗಾಗಲಿ ಬೇರೆ ಯಾವುದೇ ವೈಯಕ್ತಿಕ ಫಲಾನುಭವಿಗಳಾಗಲಿ ಸಾಮಗ್ರಿ ವಿತರಿಸುವುದು ಮಾರ್ಗಸೂಚಿ ಉಲ್ಲಂಘನೆಯಾಗಿರುತ್ತದೆ. ಆದ್ದರಿಂದ ಸದರಿ ಮೊತ್ತವನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷ ಏನು ಸಾಮಾಜಿಕ ನಿಮಿಷ ಸಾಮಾಜಿಕ ಬಾರಮ್ಮ ಮುಂದೆ ಮಾಹಿತಿ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಬನ್ನಿ. ಬಗ್ಗೆ ಮಾಹಿತಿ ಕೊಟ್ಟಂತಹ ಜಿಲ್ಲಾ ಪಂಚಾಯತಿ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕೃಷಿ ಇಲಾಖೆ ಮೇಡಮ್, ಕೃಷಿ ಇಲಾಖೆ ಈಗ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಲೇಪಾಕ್ಷಿ ಮೇಡಮ್ ಅವರು ಮಾತಾಡ್ತಾರೆ. ಸೌಲಭ್ಯಗಳು ಮತ್ತು ಯೋಜನೆಗಳನ್ನು ತಿಳಿಸ್ಕೊಟ್ಟಂತಹ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಆರೋಗ್ಯ ಇಲಾಖೆಯಿಂದ ಇನ್ಯಾರನ್ನು ಈಗ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ನಾನೇ ಮಾತಾಡ್ತೀನಿ. ಇದೇ ಅರೇಗುಜ್ನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕನಾಗಿ. ಸರ್, ಎಲ್ಲ ಇಲ್ಲೇ ಇದ್ದೀರಿ. ನಮ್ಮ ಶಾಲೆಗೆ ದಯಮಾಡಿ ರೋಡ್ ಪಕ್ಕದಲ್ಲೇ ಇದೆ, ದಯಮಾಡಿ ಒಂದು ಕಾಂಪೌಂಡ್ ಮಾಡಿಕೊಡಿ. ಜೊತೆಗೆ ಮಕ್ಕಳು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಡೈನಿಂಗ್ ಹಾಲು, ಆಮೇಲೆ ಆಟದ ಮೈದಾನ ಇಲ್ಲ. 1 to 7th ಮಕ್ಕಳು ಇಲ್ಲಿ ಓದ್ತಾ ಇರೋದ್ರಿಂದ ಸ್ಪೋರ್ಟ್ಸ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಆಟ ಆಡಿಸ್ಲಿಕ್ಕೆ ಆಟದ ಮೈದಾನ ಇಲ್ಲ. ನಿಮ್ಮ ವ್ಯಾಪ್ತಿನಲ್ಲಿರ್ತಕ್ಕಂಥ ಯಾವುದನ್ನ ಜಾಗನ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಜೊತೆಗೆ ರಂಗಮಂದಿರದ ಬೇಡಿಕೆಯನ್ನು ನಾವು ಬಹಳಷ್ಟು ವರ್ಷದಿಂದ ಹೇಳ್ತಾ ಇದ್ದೀವಿ. ಪ್ರತಿ ರಾಷ್ಟ್ರೀಯ ಹಬ್ಬದಲ್ಲೂ ನೀವು ಆಶ್ವಾಸನೆ ಕೊಡ್ತಾನೆ ಇದ್ದೀರಿ. ದಯಮಾಡಿ ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಏನು ರಂಗಮಂದಿರ ಕೇಳಿದ್ದೀರಿ, ಕಾಂಪೌಂಡ್ ಕೇಳಿ, ಫಸ್ಟ್ ಸ್ಕೂಲ್ ನಮ್ಮ ಗ್ರಾಮ ಪಂಚಾಯತಿಯ ಹಿರಿಯ ಸದಸ್ಯರಾದಂಥ ಕೆಂಪುಜಯನವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರಾಗಿರ್ತಕ್ಕಂತಹ ಶ್ರೀಮತಿ ಚಿಕ್ಕಮ್ಮ ಮೇಡಮ್ ಅವರು ಮಾತಾಡಬೇಕು ಅಂತ ಕೇಳ್ತಾರೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ನನ್ನ ಮಧ್ಯಾಹ್ನದ ನಮಸ್ಕಾರಗಳನ್ನು ತಿಳಿಸುತ್ತಾ, ಏನು ಇವತ್ತು ಇಂದಿನ ಗ್ರಾಮ ಸಭೆಗೆ ನಮಗೆ ಆಹ್ವಾನ ಮಾಡಿದರು, ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಗ್ರಾಮ ಪಂಚಾಯಿತಿ ಅಂದರೆ ಅರೇಗುಜ್ನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ನಮಗೆ 11 ಅಂಗನವಾಡಿ ಕೇಂದ್ರಗಳು ಈ ವ್ಯಾಪ್ತಿಗೆ ಬರ್ತಕ್ಕಂಥವು. ಅದರಲ್ಲಿ ನಮಗೆ 10 ಅಂಗನವಾಡಿ ಕೇಂದ್ರ, ಸ್ವಂತ ಅಂಗನವಾಡಿ ಕೇಂದ್ರ ಇದೆ. ಆದರೆ ಅರೇಗುಜ್ನಹಳ್ಳಿ ಒಂದು ಸಮುದಾಯದಲ್ಲಿ ನಡೀತಾ ಇದೆ. ಆದಷ್ಟು ನಮ್ಮ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಅಲ್ಲಿ ತುಂಬ ಇಲಿಗಳ ಕಾಟ, ಹೆಂಚು ಎಲ್ಲ ಇದಿರೋದ್ರಿಂದ ತುಂಬ ಇಲಿಗಳು ಬರ್ತವೆ, ರೇಷನ್ಗಳನ್ನೆಲ್ಲ ತುಂಬ ಹಾಳು ಮಾಡ್ತವೆ. ಅದನ್ನು ನಮ್ಮ ಇಲಾಖೆಯಿಂದ ದುರಸ್ತಿಗೂ ಸೇರ್ಸಕ್ಕೆ ಬರಲ್ಲ. ಯಾಕೆಂದರೆ ಅದು ಸರ್ಕಾರಿ, ಅರೆ ಸರ್ಕಾರಿ ಆಗಿರೋದ್ರಿಂದ ನಾವು ಅದು ದುರಸ್ತಿ ಮಾಡ್ಕೊಡೋಕೆ ಬರಲ್ಲ. ಸ್ವಂತ ಅಂಗನವಾಡಿ ಆಗಿದ್ರೆ ನಾವು ದುರಸ್ತಿ ಕಾಮಗಾರಿ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಅದನ್ನು ನಾವು ಕಾಮಗಾರಿ ಮುಗಿಸ್ತಾ ಇದ್ವು. ಅದಕ್ಕೆ ಆದಷ್ಟು ಅದನ್ನು ಒಂಚೂರು ಏನಾದರೂ ಪಂಚಾಯಿತಿ ಕಡೆಯಿಂದ ವ್ಯವಸ್ಥೆ ಇದ್ದರೆ ಅದನ್ನೊಂದು ತೆಗೆಸ್ಬಿಟ್ಟು ಸೀಟ್ ಹಾಕ್ಸ್ಕೊಡೋ ಅಂಥ ವ್ಯವಸ್ಥೆನ ಮಾಡ್ಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ, ನಮ್ಮ ಈ 11 ಅಂಗನವಾಡಿ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಸುಮಾರು 6 ರಿಂದ 3 ವರ್ಷದ ಮಕ್ಕಳು 127 ಬರ್ತವೆ, ಗರ್ಭಿಣಿ 29, ಬಾಣಂತಿ 24 ಮತ್ತೆ 136 ಮಕ್ಕಳು 3 ರಿಂದ 6 ವರ್ಷದ ಮಕ್ಕಳು ಬರ್ತವೆ. ಅದರಲ್ಲಿ ಬರ್ತಕ್ಕಂಥವು ನಮ್ಮಲ್ಲಿ ಎಲ್ಲವೂ ಕೂಡ ಸ್ಯಾಮ್ ಅಂತಂದರೆ ನಮ್ಮಲ್ಲಿ ಈಗ ಮ್ಯಾಮು ಮತ್ತು ಸ್ಯಾಮ್ ಅಂತ ಹೇಳ್ತೀವಿ.
ಅಲ್ಲಿ ನಾರ್ಮಲ್ ಮಕ್ಳುಗಳು ಬಂದು ನಮಗೆ 4 ಮಕ್ಕಳು ಮಾತ್ರ ನಮಗೆ ವಿಪರೀತ ಕಡಿಮೆ ತೂಕದಲ್ಲಿ ಬರ್ತವೆ. ಅಂಥ ಮಕ್ಕಳು ಇಲ್ಲಿ ಅರೆಗುಜ್ನಳ್ಳಿ ಗೇಟ್ ರಂಗನಾಥ್ ಅಂತ ಹೇಳ್ಬಿಟ್ಟು ST ಕ್ಯಾಟಗರಿಲಿ ಬರ್ತಕ್ಕಂಥ ಒಂದು ಮಗು ಇದೆ. ಅದು ತುಂಬ ಸ್ಯಾಮ್ ಇದೆ. ಅದಕ್ಕೂ ಕೂಡ ನಾವು ಸುಮಾರು ಬಾರಿ NRCಗೆ ಅಡ್ಮಿಷನ್ ಮಾಡಿಸಿದ್ವಿ ಮತ್ತು ಇಲಾಖೆಯಿಂದನೂ ಕೊಡ್ತಕ್ಕಂಥ ಸೌಲಭ್ಯನ ಅವ್ರಿಗೆ ಕೊಡ್ತಾ ಇದ್ದೀವಿ. ಆದರೆ ಪೇರೆಂಟ್ಸು ನಮಗೆ ಸಪೋರ್ಟ್ ಮಾಡಲ್ಲ. ನಮಗೂ ಚೆನ್ನಾಗಿದೆ ಹೋಗಿ ಮೇಡಮ್ ಅಂತ ಹೇಳ್ತಾರೆ. ಏನಾದರೂ ಒಂದು ಹೇಳೋದಕ್ಕೆ ಹೋದರೆ ಅವರು ವರ್ಕರ್ಗೂ ಕೂಡ ಅವರು ರಿಯಾಕ್ಟ್ ಮಾಡಲ್ಲ. ಅದನ್ನು ತಮ್ಮ ಗಮನಕ್ಕೆ ತಗೊಂಬರ್ತೀವಿ. ನೀವು ಕೂಡ ಅದನ್ನು ಕರೆಸಿ ಅವ್ರಿಗೆ ನಿಮ್ಮ ಇಲಾಖೆಯಿಂದ ಏನು ಸೌಲಭ್ಯ ಸಿಗುತ್ತೋ ಮಗುಗೆ ಆರೋಗ್ಯ ಸೇವೆ ಇರ್ಬೋದು, ಪ್ರತಿಯೊಂದು ಕೂಡ ನೀವು ನಮ್ಮ ಇಲಾಖೆ ಮತ್ತು ನಿಮ್ಮ ಇಲಾಖೆ ಕೈ ಜೋಡಿಸಿದ್ರೆ ಮಾತ್ರ ಮಗುನ ಒಂದು ಹಂತಕ್ಕೆ ತಲುಪಲು ಸಾಧ್ಯ ಅಂತ ಹೇಳ್ತಾ, ಮತ್ತು ನಮ್ಮ ಇಲಾಖೆಯಲ್ಲಿ ಅಂದರೆ ಕೊಡ್ತಕ್ಕಂಥ ಸೌಲಭ್ಯಗಳು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಗರ್ಭಿಣಿ ಬಾಣಂತಿಯರಿಗೆ ಹಿಂದೆ ಎಲ್ಲ ನಾವು ಮಾತೃಪೂರ್ಣಕ್ಕೆ ಬರಬೇಕು, ಅಂಗನವಾಡಿಯಲ್ಲಿ ಊಟ ಮಾಡಬೇಕಂತ ಹೇಳ್ತಾ ಇದ್ವು. ಅದು ಎಲ್ಲೂ ಕೂಡ ಎಲ್ಲ ಫಲಾನುಭವಿ ಅಂದರೆ ಅಲ್ಲಿ ಸರ್ವೇಲಿ ದಾಖಲಾಗಿರ್ತಕ್ಕಂಥ ಎಲ್ಲ ಫಲಾನುಭವಿ ಬಂದು ಕೇಂದ್ರದಲ್ಲಿ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ತುಂಬ ಕಡಿಮೆ ಆಯಿತು. ನಮ್ಮ ಈ ಮಾತೃಪೂರ್ಣ ಅನ್ನ ಯೋಜನೆ ಏನು 100% ಅಚೀವ್ಮೆಂಟ್ ಕಾಣೋದಕ್ಕೆ ಆಗಲಿಲ್ಲ. ಯಾಕೆಂದರೆ ಊಟಕ್ಕೋಸ್ಕರನ ಬರಬೇಕಾ ಅಂತ ಹೇಳ್ಬಿಟ್ಟು ಕೆಲವರು ಮುಜುಗರ ಮಾಡಿಕೊಂಡು ಈ ಯೋಜನೆಯ ಸೌಲಭ್ಯವನ್ನು ಪಡ್ಕೊಳ್ಳಿಲ್ಲ. ಹಾಗಾಗಿ ಏನು ಮಾಡಿದ್ರು, ಮನೆಗೆ ಬಾಕ್ಸ್ ಕೊಡೋಂಥ ವ್ಯವಸ್ಥೆನೂ ಕೂಡ ನಮ್ಮ ಇಲಾಖೆ ಮಾಡ್ತು. ಅಲ್ಲೂ ಕೂಡ ನಾವು ನಮ್ಮ ಗುರಿನ ತಲುಪೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಮ್ಮಲ್ಲಿ ಸರ್ವೇಲಿ ಇರ್ತಕ್ಕಂಥ ಎಲ್ಲ ಗರ್ಭಿಣಿ ಬಾಣಂತಿಯರಿಗೂ ಕೂಡ, ಅಂದರೆ ಅವಳು ಕೆಲಸದಲ್ಲಿ ಇರಲಿ ಇಲ್ಲೇ ಇರಲಿ ಕೂಡ ನಮ್ಮ ಅಂಗನವಾಡಿ ವ್ಯಾಪ್ತಿಯಲ್ಲಿ ದಾಖಲಾಗಿ ಎಲ್ಲ ಗರ್ಭಿಣಿ ಬಾಣಂತಿಯರಿಗೂ ಕೂಡ ಮನೆಗೆ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥದ್ದು ಏನು ನಾವು ಗ್ರಾಮ್ಸ್ ಘಟಕ ವೆಚ್ಚ 21 ರೂಪಾಯಿ ಅಂತೆ ನಾವು ಅವ್ರಿಗೆ ಆಹಾರ ವಿತರಣೆ ಮಾಡ್ತೀವೋ, ಎಲ್ರಿಗೂ ಕೂಡ ಮನೆಗೆ ಆಹಾರ ವಿತರಣೆ ಮಾಡೋಂಥ ಪದ್ಧತಿ ಇದೆ. ಮತ್ತು ತಿಂಗಳಿಗೆ ಅವ್ರಿಗೆ 25 ಕೋಳಿ ಮೊಟ್ಟೆ ಅಂತ ಕೊಡ್ತಕ್ಕಂಥದ್ದು, 4 ವಾರಗಳಲ್ಲಿ ಅವರಿಗೆ ಮೊಟ್ಟೆ ವಿತರಣೆ ಮಾಡೋಂಥ ಸೌಲಭ್ಯನೂ ಕೂಡ ಇದೆ. ಹಾಗೆ 6 ರಿಂದ 3 ವರ್ಷದ ಮಕ್ಕಳು ನಮಗೆ 126 ಮಕ್ಕಳು ಏನಿದಾವೋ ಈ 11 ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಮನೆಗೆ ನಾವು ರೇಷನ್ನ ಕೊಡೋ ಅಂಥದ್ದು, ಪ್ರತಿ ತಿಂಗಳು ಕೂಡ ಆ ಮಕ್ಕಳಿಗೆ ತೂಕ ಹಾಕೋ ಅಂಥದ್ದು, ಮತ್ತು ಆ ತೂಕದಲ್ಲಿ ಬಂದಿರತಕ್ಕಂಥ ಮಕ್ಕಳು ಸಾಮಾನ್ಯ, ಸಾಧಾರಣ ಅಥವಾ ವಿಪರೀತ ಅಂತ ಹೇಳ್ಬಿಟ್ಟು ಪೋಷಕರಿಗೆ ತಿಳುವಳಿಕೆ ನೀಡೋದ್ರ ಮೂಲಕ ಆ ಮಕ್ಕಳಿಗೆ ಮಕ್ಕಳ ಆರೋಗ್ಯದ ಬಗ್ಗೆ ಮತ್ತು ಅವರ ಮಗುವಿನ ತೂಕದ ಬಗ್ಗೆ ಅವರಿಗೆ ಅವೇರ್ನೆಸ್ ಕೊಡೋ ಅಂಥದ್ದು ಕೂಡ ನಮ್ಮ ಅಂದರೆ ಅಂಗನವಾಡಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಹಾಗೆ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥ ಸೌಲಭ್ಯ ಅಂದರೆ ವಂದನ ಅಂತ ಒಂದು ಯೋಜನೆ ಇದೆ. ಮಾತೃವಂದನ ಯೋಜನೆ ಅಂದರೆ ಮೊದಲನೇ ಗರ್ಭಿಣಿಗೆ 5,000 ರೂಗಳನ್ನು ಅವರ ಆರೈಕೆಗಾಗಿ ನೇರ ನಗದು ರೂಪದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮೊದಲನೇ ಗರ್ಭಿಣಿಗೆ. ಅದೇ ರೀತಿ ಈ ಸ್ಕೀಮ್ ಬಂದು ನಮಗೆ 2018 ಸಾಲಿನಿಂದಲೂ ಕೂಡ ಇದು ನಡೀತಾ ಬಂದಿದೆ. ಮತ್ತು 2ನೇ ಬಾಣಂತಿ ಅಂದರೆ ಒಂದು ಕುಟುಂಬದಲ್ಲಿ 2 ಮಕ್ಕಳು, 2ನೇ ಹೆಣ್ಣು ಮಗು ಆದರೆ ಅವಳಿಗೂ ಕೂಡ 6,000 ನಗದು ರೂಪದಲ್ಲಿ ಅವಳ ಆರೈಕೆಗಾಗಿ, ಅಂದರೆ ಏನಕ್ಕೆ ಇದು 2ನೇ ಹೆಣ್ಣು ಮಗುಗೆ ಸೌಲಭ್ಯ ಕೊಡ್ತಾ ಇದೀವಿ ಅಂದರೆ, ಭ್ರೂಣ ಹತ್ಯೆಗಳನ್ನು ಹೆಣ್ಣು ಮಗು ಅಂತ ಹೇಳ್ಬಿಟ್ಟು ಭ್ರೂಣ ಹತ್ಯೆ ಮಾಡಿಸ್ಕೊಬಾರ್ದು, ಹೆಣ್ಣು ಗಂಡು ಎಂದು ತಾರತಮ್ಯ ಮಾಡಬಾರ್ದನ್ನ ಒಂದು ಇಂಟೆನ್ಷನ್ ಇಟ್ಕೊಂಡು ಈ 6,000 ರೂಗಳನ್ನು ಆ ತಾಯಿಗೆ ಕೊಡ್ತಕ್ಕಂಥ ಸೌಲಭ್ಯನೂ ಕೂಡ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥದ್ದು. ಮತ್ತು ಅದೇ ರೀತಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ 2006ರಿಂದನೂ ಕೂಡ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದು ಸ್ಕೀಮು ಜಾರಿಯಲ್ಲಿದೆ. ಯಡಿಯೂರಪ್ಪ ಸರ್ ಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಆ ಸ್ಕೀಮು ಎಲ್ಲೂ ಸ್ಟಾಪ್ ಆಗಿಲ್ಲ, ಅದು ನಡೀತಾ ಬಂದಿದೆ. ಅಲ್ಲಿ ಏನು ಒಂದು ಕುಟುಂಬದಲ್ಲಿ 2 ಮಕ್ಕಳಿಗೆ ಒಂದು ಕಾರ್ಡ್ಗೆ ಒಂದು BPL ಕಾರ್ಡ್ ಇತ್ತಂದರೆ ಈ ಯೋಜನೆಗೆ BPL ಕಾರ್ಡ್ ಕಂಪಲ್ಸರಿ. ಒಂದು ಕಾರ್ಡಿನಲ್ಲಿ 2 ಹೆಣ್ಣು ಮಕ್ಕಳ ಸೌಲಭ್ಯವನ್ನು ಕೊಡ್ತಕ್ಕಂಥ ಸ್ಕೀಮ್ ಭಾಗ್ಯಲಕ್ಷ್ಮಿ ಸ್ಕೀಮ್ನ ಕೊಡ್ತಾ ಬಂದಿದ್ದೀವಿ. ಅದು ಇದುವರೆಗೂ ಕೂಡ ಅದು ಚಾಲ್ತಿಯಲ್ಲಿದೆ. ಹಿಂದೆ ಎಲ್ಲ ನಾವು ಬಾಂಡನ್ನು ಕೊಡ್ತಾ ಇದ್ವು. ಈಗ ಸುಕನ್ಯಾ ಸಮೃದ್ಧಿ, ಯಾಕೆ ನಾವು ಸುಕನ್ಯಾ ಸಮೃದ್ಧಿ ಬಾಂಡ್ ಅಂತಂದರೆ LICಯಿಂದ ಕೊಡ್ತಾ ಇದ್ವು. ಅಲ್ಲಿ ಪರ್ಸೆಂಟೇಜು ತುಂಬ ಕಡಿಮೆ ಇದೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಪೋಸ್ಟ್ ಆಫೀಸಲ್ಲಿ ಸುಕನ್ಯಾ ಸಮೃದ್ಧಿ ಪಾಸ್ಬುಕ್ ಅಂದರೆ ಇದಕ್ಕೆ ನಮ್ಮ ಇಲಾಖೆ ಮರ್ಜ್ ಮಾಡಿ ಅಲ್ಲಿ ಈಗ ಏನು ನಾವು ಈಗ ಕೊಡ್ತಕ್ಕಂಥ ಸ್ಕೀಮ್ ಎಲ್ಲವೂ ಕೂಡ ಮಗುಗೆ ಸುಕನ್ಯಾ ಸಮೃದ್ಧಿ ಪಾಸ್ಬುಕ್ ಮುಖಾಂತರ ನಾವು ಅವ್ರಿಗೆ ಸ್ಕೀಮ್ನ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ನಮ್ಮ ಇಲಾಖೆಯಿಂದ ಏನು ಸ್ತ್ರೀಶಕ್ತಿ ಸಂಘಗಳಿಗೆ ಅಂದರೆ ಏನು ಗ್ರಾಮದಲ್ಲಿ ಸ್ತ್ರೀಶಕ್ತಿ ಸಂಘಗಳನ್ನ ಮಾಡ್ಕೊಂಡಿದ್ದಾರೋ ಆ ಸಂಘಗಳಿಗೆ ನಮ್ಮ ಇಲಾಖೆಗೆ ರಿಜಿಸ್ಟ್ರೇಷನ್ ಆಗಿರೋದ ಸಂಘಗಳಿಗೆ ಸುತನಿಧಿ ಹಣದಲ್ಲಿ ವರ್ಷಕ್ಕೆ 5,000 ರೂಗಳನ್ನು ನಗದು ಅಂದರೆ ಅವರಿಗೆ ಸುತನಿಧಿ ರೂಪದಲ್ಲಿ ಕೊಡ್ತಕ್ಕಂಥ ಯೋಜನೆ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅವರು ವಾಪಸ್ಸು ಕಟ್ಟಂಗಿಲ್ಲ. ಅವರು ಎಲ್ಲಿನವರೆಗೂ ಸಂಘ ಕಂಟಿನ್ಯೂ ಮಾಡ್ತಾರೋ ಅಲ್ಲಿನವರೆಗೂ ಕೂಡ ಅವರು ಬಡ ಮಹಿಳೆಯರು ಆರ್ಥಿಕ ಸಬಲೀಕರಣ ಮಾಡೋ ಉದ್ದೇಶದಿಂದ ಈ ಸ್ಕೀಮನ್ನು ಮಾಡ್ತಾ ಬಂದಿದ್ವಿ. ಪ್ರತಿ ವರ್ಷವೂ ಕೂಡ ಅಂದರೆ ಒಂದೊಂದು ಸಂಘಕ್ಕೆ ಯಾವುದು ಜಾತಿವಾರು ಮೆಜಾರಿಟಿಲಿ ನಮಗೆ ಇಲಾಖೆಯಿಂದ ಕೇಳ್ತಾರೋ ಆ ಟೈಮಲ್ಲಿ ನಾವು ಆ ಸಂಘಗಳನ್ನ ಕೊಡ್ತಕ್ಕಂಥದ್ದು ಒಂದು ಜಾರಿಯಲ್ಲಿದೆ. ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಬ್ಸಿಡಿ ಸಹಿತ ಸಾಲಗಳನ್ನು ಕೂಡ ಅಂದರೆ ಈರುಳ್ಳಿ ವ್ಯಾಪಾರ, ಬಟ್ಟೆ ವ್ಯಾಪಾರ ಇಂಥವು ವರ್ಷಕ್ಕೊಂದ್ಸತಿ ಅಪ್ಲಿಕೇಶನ್ ಉದ್ಯೋಗಿನಿ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಕೇಳಿರ್ಬೋದು ತಾವೆಲ್ಲ.
ಉದ್ಯೋಗಿಣಿ ಸ್ಕೀಮು ವರ್ಷಕ್ಕೊಂದ್ಸರಿ ಅರ್ಜಿ ಹಾಕ್ತಾರೆ. ಅದರಲ್ಲಿ ಯಾರು ವ್ಯಾಪಾರ ಮಾಡ್ತಾರೋ ಡಾಕ್ಯುಮೆಂಟ್ಸ್ ಎಲ್ಲ ಅಂಗಡಿ ಎಲ್ಲ ಹೋಗಿ ವೆರಿಫೈ ಮಾಡಿ ಅದು ಕಲೆಕ್ಟ್ ಮಾಡಿಕೊಂಡು ಅಲ್ಲೂ ಕೂಡ ಅದರಿಂದನೂ ಕೂಡ ಅವರಿಗೆ ಸಬ್ಸಿಡಿ 50,000 ರೂಗಳವರೆಗೂ ಸಬ್ಸಿಡಿ ಸಾಲ ಕೊಡ್ತಕ್ಕಂಥದ್ದು ಸ್ಕೀಮ್ ಇದೆ. ಮತ್ತು ಅದೇ ರೀತಿ ಸ್ತ್ರೀಶಕ್ತಿ ಸಂಘಗಳು ಮತ್ತು ಇವು ಸ್ತ್ರೀಶಕ್ತಿ ಸಂಘಗಳಲ್ಲಿ ಆದಾಯೋತ್ಪನ್ನ ಚಟುವಟಿಕೆ ಏನು ಗುಂಪು ಚಟುವಟಿಕೆ ಮಾಡ್ತಾ ಬರ್ತಾರೋ ಅವ್ರಿಗೆ ಆದಾಯೋತ್ಪನ್ನ ಚಟುವಟಿಕೆ ಅಂತ 15,000ರಿಂದ 20,000 ರೂಗಳವರೆಗೂ ಅಧಿಕ ಉಳಿತಾಯ ಮಾಡ್ತಕ್ಕಂಥ ಸಂಘಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಮ್ಮ ಇಲಾಖೆಯಲ್ಲಿ ಇದೆ. ಅದೇ ರೀತಿ ಈ ಗ್ರಾಮದಲ್ಲಿ ಈಗ ನಾವೇನು ಹೇಳಿದ್ವೋ ಗ್ರಾಮದಲ್ಲಿ ಅಂದರೆ ಯಾವುದೇ ಕೌಟುಂಬಿಕ ದೌರ್ಜನ್ಯ ಗಂಡ ಹೆಂಡತಿ ಆಗಿರ್ಬೋದು, ಅತ್ತೆ ಮಾವನಿಂದ ಆಗಿರ್ಬೋದು, ಅಥವಾ ಮಾವಂದಿರಿಂದ ಆಗಿರ್ಬೋದು, ಅಥವಾ ಊರವರಿಂದ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಹೆಣ್ಣಿಗೆ ಅಂದರೆ ಏನು ನಮ್ಮದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಗೆ ಅವ್ರಿಗೇನಾದ್ರೂ ಸಮಸ್ಯೆ ಇದ್ದರೆ ಅದನ್ನು ದೂರುಗಳ ಮೂಲಕ ಅವರನ್ನು ಕರೆಸಿ ಸಾಂತ್ವನ ಹೇಳೋದ್ರ ಮೂಲಕ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಮ್ಮ ಇಲಾಖೆಯಲ್ಲಿ ಕೊಡ್ತಾ ಬಂದಿದ್ವಿ. ಅದೇ ರೀತಿ ನಮ್ಮಲ್ಲಿ ಏನು ಈಗ ಬಾಲಕಿಯರ ಬಾಲಮಂದಿರ ಅಂತ ಏನಿದೆ, ಅನಾಥ ಮಕ್ಕಳು ಅಂದರೆ ಅವ್ರಿಗೆ ಓದ್ಸೋಕ್ಕೆ ಶಕ್ತಿ ಇರಬಾರ್ದು, ತಂದೆ ತಾಯಿ ಅಥವಾ ಏಕ ಪೋಷಕರು, ತಂದೆ ಇಲ್ಲ ತಾಯಿ ಇಲ್ಲ, ಅವ್ರಿಗೆ ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕಾಗ್ತಿಲ್ಲ ಅಂಥವ್ರಿಗೂ ಕೂಡ ಹಾಸ್ಟೆಲ್ ಮೂಲಕ ನಮ್ಮ ಇಲಾಖೆಯಲ್ಲಿ ಸೌಲಭ್ಯ ಕೊಡ್ತಕ್ಕಂಥದ್ದು. ಮತ್ತು ಎಲ್ಲೂ ಕೂಡ ಅಂದರೆ ಏನು ನಮಗೆ 18 ವರ್ಷದವರೆಗೂ ಕೂಡ ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕೇಸಿಗೆ ಸಂಬಂಧಪಟ್ಟಂಗೆ ಎಲ್ಲೂ ಕೂಡ ನಡೆದಂಗೆ ಅವ್ರಿಗೆ ಅವೇರ್ನೆಸ್ ಕೊಡೋ ಅಂಥದ್ದು, ಸಭೆಗಳನ್ನ ಮಾಡೋ ಅಂಥದ್ದು ಕೂಡ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಇದಾಗಿದೆ. ಈಗ ಮೇಯ್ನ್ ಆಗಿ ನಮ್ಮ ಅಂಗನವಾಡಿ ಈ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಂಗನವಾಡಿಲಿ ಜನಕನಹಳ್ಳಿ ಅಂಗನವಾಡಿ ಸರ್ ನಮ್ಮ PDO ಸರಲ್ಲಿ ಕೇಳೋಂಥದ್ದು, ಅಲ್ಲಿ ನಾವು ಸುಮಾರು ಸತಿ ಲೆಟರ್ನು ಕೂಡ ಕೊಟ್ಟಿದ್ದೀವಿ. ಅಲ್ಲಿ ಮರ ಇದೆ ಒಂದು, ಆ ಮರನ ತೆರವುಗೊಳಿಸ್ಬೇಕಂತ ಕೇಳಿದ್ದೀವಿ. ಯಾಕೆಂದರೆ ಅಲ್ಲಿ ಮಕ್ಕಳು ಓಡಾಡ್ತಿರ್ತವೆ ಮತ್ತು ಪಕ್ಕದಲ್ಲಿ ಶಾಲೆ ಖಾಲಿಯಾಗಿತ್ತು. ಆ ಖಾಲಿ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಸುಮ್ಮನೆ ಡೈಲಿ ಸ್ಕೂಲ್ ನಡೀತಾ ಇದ್ರೆ ಅಲ್ಲಿ ಕ್ಲೀನಾಗಿರೋದು. ಈಗ ಅಲ್ಲಿ ಏನಾಗಿದೆ ಅಂದರೆ ತುಂಬ ಹಾವುಗಳು ಓಡಾಟ ಒಂದು ಆಗ್ತಾ ಇದೆ, ಅದಕ್ಕೊಂದು ಪರಿಹಾರ ಕೊಡಬೇಕು. ಮತ್ತು ನಮ್ಮ ಈ ಕೇಂದ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಾಂ ಸರ್, ಹೌದಾ ಸರ್? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ನನಗೆ ಗೊತ್ತಿರಲಿಲ್ಲ ಸರ್, ಥ್ಯಾಂಕ್ ಯು. ಓಕೆ ಸರ್, ನಾನು ಸುಮಾರು ಸಾರಿ ಸರ್ ಹತ್ರನೂ ಕೂಡ ಮಾತಾಡಿದ್ದೆ. ಹಾಂ, ಓಕೆ ಸರ್. ಅಲ್ಲಿ ಮುಂದೆ ಎಲ್ಲ ಕಲ್ಲು ಹಾಕಿದ್ರು, ಅವ್ರಿಗೂ ಹೇಳಿ ಬಂದಿದೆ ನಾನು ಲಾಸ್ಟ್ ಟೈಮ್ ವಿಸಿಟ್ ಹೋದಾಗ. ಓಕೆ ಸರ್, ಅದೊಂದು ಯಾಕೆಂದರೆ ಮರಗಳು ಯಾವ ಟೈಮಲ್ಲಿ ಮಕ್ಕಳು ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್. ಓಕೆ ಸರ್, ಓಕೆ ಓಕೆ ಸರ್. ಮತ್ತು ನಮ್ಮ ಹೇಳಿ ಸರ್. ಹಾಂ ಸರ್, ಹಾಂ ಸರ್, ಹಾಂ ಸರ್. ಅಲ್ಲ ಸರ್, ಈಗ ನಾನು ಅದು ದುರಸ್ತಿ ಪಟ್ಟಿಗೆ ಸೇರಿಸಿದ್ದೀನಿ ಸರ್. ಡೆಮಾಲಿಷಿಗೆ ಇತ್ತು ಅದು, ಬಟ್ ಆ ಬಿಲ್ಡಿಂಗ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸರ್ ಇವ್ರ ಕಡೆಯಿಂದ ದುರಸ್ತಿಗೆ ಹಾಕ್ಸಿದ್ದಾರೆ. ಅದು ದುರಸ್ತಿ ಮಾಡಿಸ್ಬೇಕಾದ್ರೆ ಅದನ್ನು ಕಂಪ್ಲೀಟ್ ಮಾಡಿಸ್ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಅದು ನನಗೆ ಗೊತ್ತಿರಲಿಲ್ಲ ಅದು ಕ್ಲೀನಿಂಗ್ ಆಗಿರೋದು. ಓಕೆ, ಥ್ಯಾಂಕ್ ಯು ಸರ್. ಮತ್ತು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಅಂಗನವಾಡಿ ಮಕ್ಕಳು ಏನಿದ್ದಾರೋ ಈ 11 ಶಾಲಾ ಮಕ್ಕಳಿಗೂ ಕೂಡ ಪಂಚಾಯಿತಿ ಕಡೆಯಿಂದ ಯಾವುದಾದ್ರೂ ಅಂದರೆ ಈಗ ನಾವು ಮಾಮೂಲಿ ಕೊಡ್ತೀವಿ ಸರ್ ಆಟ ಸಾಮಾನುಗಳೆಲ್ಲನೂ ಕೂಡ, ನಿಮ್ಮ ಕಡೆಯಿಂದ ಏನಾದ್ರೂ ಡಿಫ್ರೆಂಟ್ ಆಗಿರೋಂಥ ಆಟ ಸಾಮಾನುಗಳನ್ನ ಕೊಡೋ ಅಂಥ ವ್ಯವಸ್ಥೆ ಇದೆ, ಅದನ್ನು ಮಾಡಿಸ್ಕೊಡ್ಬೇಕಂತ ಕೇಳ್ತಾ ನಮ್ಮ ಇಲಾಖೆ ಬಗ್ಗೆ ಏನಾದರೂ ಕೇಳಬೇಕಂತ ಈ ಹರೇಗುಜ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಬ್ಲಿಕ್ಸ್ ಕೇಳ್ಕೊತೀನಿ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಹೇಳಿ ಅಮ್ಮ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮೇಡಮ್ ಅವರು ಸಮಗ್ರವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕೊನೆಯದಾಗಿ ಎಲ್ಲ ಇಲಾಖೆಗಳು ಅಲ್ಲಿ